ಹೆಂಡತಿ ಅನ್ನಪೂರ್ಣ ಅವರು ಅವ್ರಿಗೆ ಏನ್ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಏನ್ ಕ್ವಾಲಿಟಿ ಇದೆ, ಯಾಕೆ ಸಂಡೂರಿನ ಜನ ಅವ್ರಿಗೆ ಮತ ಹಾಕ್ಬೇಕು? ಈ ಹೈಕಮಾಂಡು ಅಂತ ಸರ್ವೆ ಮಾಡಿದಾಗ ಸರ್ವೆದಲ್ಲಿ ಜೊತೆಗೆ ಅವ್ರ ವೈಫಿಗೆ ಕೊಟ್ಟರೆ ಒಳ್ಳೇದು ಅಂತಕ್ಕಂಥ ಅಭಿಪ್ರಾಯ ಎಲ್ಲರೂ ತಗೊಂಡಿದ್ವಿ. ಎಲ್ಲ 100% ಜನ ಒಪ್ಪಲಿಲ್ಲ, ದೇರ್ ವಾಸ್ ಡಿಸೆಂಟ್ ಕೂಡ ಇತ್ತು. ಸೊ ಎಲ್ಲರ ಅಭಿಪ್ರಾಯ ತಗೊಂಡು ಮೆಜಾರಿಟಿ ಆಫ್ ಪೀಪಲ್ ಅಗ್ರಿ ಆದ ತಕ್ಷಣ ಕೊಟ್ಟಿವಿ. ಜನಕಾಗೆ ಕನಸ ಕೋಟೆ ಕಟ್ಟಿದ ಈಗ ಅವ್ರು ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್. ಸೊ ಅಭಿವೃದ್ಧಿ ಆಗೈತಿ ಇಲ್ರಿ ಸರ್? ಅಭಿವೃದ್ಧಿ ಆಗೈತಿ ಅಂದ್ರೆ ಏನ್ ಆಗೈತ್ರಿ ಸರ್? ಈಗ ನೋಡಿ, ಬಸ್ ಸ್ಟ್ಯಾಂಡ್ ಆಗಿಲ್ಲ ಅಂತ ಬಹಳ ದೊಡ್ಡ ಪ್ರಮುಖವಾಗಿ ಮಾತನಾಡ್ತಾರೆ. ಹೌದ್ರಿ ಸರ್, ಆಗಿಲ್ಲ, ನಾನು ನೋಡ್ ಬಂದೆ. ಅದೇ ಮಜಾ ಬಂದಿತ್ತು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರಿದ್ರು ಗೊತ್ತೇ ನಮ್ಮಲ್ಲಿ? ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು. ಅವ್ರು ಯಾಕೆ ಮಾಡ್ಲಿಲ್ಲ? ಈಗ ಅವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಅವ್ರ ಬಸ್ ಸ್ಟ್ಯಾಂಡ್ ಕಟ್ಟಲಿಲ್ಲ, ಯಾರನ್ನ ಕೇಳ್ಬೇಕು ನಾವು? ಸುಮ್ಮನೆ ಉದಾಹರಣೆ ಕೇಳೋದು. ಹೂ ಮ್ಯಾಸ್ ಟು ಬಿ ಆಸ್ಕ್ಡ್, ವೈ ಡಿಡ್ಂಟ್ ಯು ಡು? ಯು ಹ್ಯಾಡ್ ಗಾಟ್ ಚಾನ್ಸ್. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ನಿಮ್ ಜಿಲ್ಲೆಯಲ್ಲಿ ನೀವ್ ಯಾಕೆ ಕಟ್ಟಿಲ್ಲ? ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಜನ ನಿಮ್ ಬಗ್ಗೆ ಮಾತಾಡ್ತಾರೆ ಸರ್. ನಾನು ಈ ಗ್ರೌಂಡ್ ಅಲ್ಲಿ ಹೋಗಿ ಮಾತಾಡಿದ್ನಲ್ಲ ಸರ್, ಅದ್ರದ್ದೇನ್ ರಾಜಕೀಯ ಅದಾಗ್ಲಿಲ್ಲ ಅಂದ್ರೂ ಪರ್ಸನಲ್ ಆಗಿ ಕೊಟ್ಟು ಕಳಿಸ್ತಾರ ಅವರು ಅಂತ ಎಲ್ಲ ಜನ ಮಾಡ್ತೀವಿ. ನಮ್ ಕೈಲಿ ಇಷ್ಟ ಆಗುತ್ತೆ ಫೌಂಡೇಶನ್ ಥ್ರೂ ಮಾಡ್ತಿದ್ವಿ. ಫೌಂಡೇಶನ್ ನನ್ನ ಹೆಸರ ಮೇಲೆ ಫೌಂಡೇಶನ್ ಬೇರೆ ನಡೆಸ್ತಾರೆ. ಸೊ ನಮ್ದು ಫಂಡ್ಗಳು, ನಮ್ಮ ಫ್ಯಾಮಿಲಿ ಫಂಡ್ಸು, ನಮ್ಮ ಫ್ರೆಂಡ್ಸ್ ಯಾರು ಕೊಡ್ತಾರೆ, ನಮ್ಮ ಕೈಲಿ ಎಷ್ಟು ಆಗುತ್ತೆ ಆ ದುಡ್ಡು ಅದ್ರ ಮೇಲೆ ಮುಖಾಂತರ ನಡೆಸ್ತೀವಿ. ಮಾತು ತಪ್ಪದ ಯಜಮಾನ. ವಾಟ್ ನೆಕ್ಸ್ಟ್ ಅಂತ. ಸೊ ಏನ್ ಸರ್ ಒಂದು ಪ್ರಮುಖ ಒಂದು 3-4 ಅಶ್ಯೂರೆನ್ಸ್ ಅಥವಾ ಮಾಡೋವಂಥದ್ದು? ಮೋಸ್ಟ್ಲಿ ಬೇಸಿಕ್ ಕಮ್ಯುನಿಟೀಸ್ ಇಂದ ಟ್ರಾನ್ಸ್ಪೋರ್ಟೇಷನ್, ಹೆಲ್ತ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಕುಡಿಯ ನೀರು, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಂಗಿಲ್ಲ. ರೋಡು, ರಸ್ತೆ, ಮೂಲಭೂತ ಸೌಕರ್ಯಗಳು, ಡ್ರಿಂಕಿಂಗ್ ವಾಟರ್, ಇವು 4 ನನ್ನ ಪ್ರಕಾರ ಸಫಿಶಿಯೆಂಟ್ ಆಗಿ ಮಾಡಿದ್ವಿ. ಒಂದು 60-70 ವರ್ಷದಿಂದ ನಾಗರೆಡ್ಡಿ ಕೇಸ್ ಮೊನ್ನೆ ಹೇಳಿದೆ. ಹೌದ್ರಿ ಸರ್, ಪಾಪ ಸರ್, ಅವ್ರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್. ಎಲ್ಲಿ ಹೋಗ್ಬೇಕು ಜನ ಅವರು? ಯಾವುದೇ ಕಾರಣಕ್ಕೂ ನಾಗಿರೆಡ್ಡಿ ಭೂಮಿಲಿ ಇರ್ತಕ್ಕಂಥ ಏನ್ ನಮ್ ಜನರಿದ್ದಾರೆ ಎದರ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿಲ್ ಸ್ಟ್ಯಾಂಡ್ ಬೈ ಇಟ್. ನಿಮ್ಗೆ ಯಾರು ಅಲ್ಲಿ ಏನ್ ಬಂದು ಜಾಗ ಖಾಲಿ ಮಾಡಕ್ ನಾವು ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ಇಚ್ಛೆ. ನಾವು ಬಿಜೆಪಿ ಸ್ನೇಹಿತರು, ನಾವು ಸ್ನೇಹಿತರು ಕುತ್ಕೊಂಡು ನಿಮ್ ಪಾರ್ಟಿಗೆ ಅವನು ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಪಾರ್ಟಿಗೆ ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ದಿನಗಳು ಬರ್ಬೇಕಮ್ಮ ನನ್ನ ಆಸೆ. ಅಂತ ದಿನಗಳು ಆಗ್ಬೇಕು. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಉಪಚುನಾವಣೆಗಳಲ್ಲಿ ರಣರಣ ಬೆಂಕಿಯಾಗಿರೋದು ಸಂಡೂರು. ಯಾಕೆ ಅಂತಂದ್ರೆ ಸಂಡೂರಿನಲ್ಲಿ ಶತಾಯಗತಾಯ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಆಯಾ ನಾಯಕರುಗಳು ಇಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಮತ್ತು ಹೇಗಾದ್ರೂ ಮಾಡಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ರಣತಂತ್ರಗಳನ್ನ ಹೂಡ್ತಾ ಇದ್ದಾರೆ. ಪ್ರಚಾರದ ಮೇಲೆ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಇಡೀ ಸಚಿವ ಸಂಪುಟ ಮತ್ತು ತೆರೆಮರೆಗೆ ಸರಿದಂತ ಹಲವಾರು ನಾಯಕರು ಸಂಡೂರಿನ ಮೂಲಕ ರಾಜಕೀಯವಾಗಿ ಮತ್ತೆ ಮುನ್ನೆಲೆಗೆ ಬರೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಸಂಡೂರಿನ ಮತದಾರರು ಏನ್ ಮಾಡ್ತಾರೆ ಅದು ಚುನಾವಣಾ ಫಲಿತಾಂಶ ಬಂದಾಗ್ಲೇ ಗೊತ್ತಾಗುತ್ತೆ. ಆದ್ರೆ ಚುನಾವಣೆಯ ದಿಕ್ಕು ದೆಸೆಯನ್ನ ಬದಲಾಯಿಸೋದಕ್ಕೆ, ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ತವರಿನಲ್ಲಿ ಪಣ ತೊಟ್ಟು ಕುಳಿತಿದ್ದಾರೆ ಸಂತೋಷ್ ಲಾಡ್ ಮಿನಿಸ್ಟರ್. ಸೊ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ಯಾವ ರೀತಿ ಸಂಡೂರಿನಲ್ಲಿ ತಮ್ಮ ರಣತಂತ್ರವನ್ನ ಹೆಣೆದಿದ್ದಾರೆ, ಯಾವ ರೀತಿಯಾದಂತಹ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ, ಬನ್ನಿ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ತಮಗೆ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಂಡೂರು ಈಗ ನೀವು ಕಲಘಟಗಿಯಿಂದ ನೀವು MLA ಆಗಿದ್ರು ಕೂಡ ಸಂಡೂರು ನಿಮ್ಮ ಒಂಥರ ತವರು ಕ್ಷೇತ್ರ, ಒಂದು ವಿಶೇಷವಾದಂಥ ಪ್ರೀತಿ ಇರುತ್ತೆ. ಸರ್, 17 ಚುನಾವಣೆಗಳು ನಡೆದಿದೆ. ಅದರಲ್ಲಿ 15 ಬಾರಿ ಕಾಂಗ್ರೆಸ್ ವಿನ್ ಆಗಿದೆ, 2 ಬಾರಿ ಅದರ್ ಪಾರ್ಟೀಸ್ ವಿನ್ ಆಗಿದೆ. ಆದ್ರೆ ಈ ಬಾರಿಯ ಎಲೆಕ್ಷನ್ ಏನಿದೆ ಸರ್, ಅದೊಂದು ಸ್ವಲ್ಪ ಇಂಟೆನ್ಸ್ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಡೆಫಿನೆಟ್ಲಿ ಇಂಟೆನ್ಸ್ ಆಗಿದೆ ಎಲೆಕ್ಷನ್ಸ್. ಸರ್, ಅಂದ್ರೆ ಈ ಇಂಟೆನ್ಸಿಟಿ ಅಥವಾ ಈ ಬದಲಾವಣೆಗೆ ಒನ್ ಸೈಡೆಡ್ ಮ್ಯಾಚ್ ಅನ್ನೋ ತರದಲ್ಲಿ ಪ್ರತಿ ಸಲ ಇದ್ದದ್ದು, ಈ ಸಲ ಒಂಥರ ಕಾಂಪಿಟೇಷನ್ ಇದೆ, ತುಂಬಾ ಲೋ ಮಾರ್ಜಿನ್ ಅಲ್ಲಿ ವಿನ್ ಆಗ್ಬೋದು, ಈ ತರದ ಟಾಕ್ ಶುರುವಾಗಿದೆ ಅಂದ್ರೆ ಬದಲಾವಣೆ ಆಗಿರೋದು ಏನ್ ಸರ್? ಆ ಥರ ಅನಿಸ್ಬೋದು ಮೇಲ್ನೋಟಕ್ಕೆ, ಬಟ್ ಕಂಫರ್ಟಬಲ್ ಆಗಿ ಗೆಲ್ತೀವಿ. ಇಂಟೆನ್ಸಿಟಿ ಇಸ್ ಬೇಸಿಕಲಿ ಬೈ ಎಲೆಕ್ಷನ್ಸ್ಗಳು ಯಾವಾಗ ಇಂಟೆನ್ಸಿಫೈ ಆಗಿಬಿಡ್ತವೆ. ಎಲ್ಲ ರಾಜಕೀಯ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರುಗಳು ಬರ್ತಾರೆ, ಇಂಟೆನ್ಸಿಫೈ ಆಗುತ್ತೆ, ಮೀಡಿಯಾ ಕಾನ್ಸಂಟ್ರೇಷನ್ ಆಗ್ಬಿಡುತ್ತೆ. 224 ಕಾನ್ಸ್ಟಿಟ್ಯೂನ್ಸಿಗೆ ಎಲೆಕ್ಷನ್ ನಡೆಯೋದಕ್ಕೂ ಬೈ ಎಲೆಕ್ಷನ್ಸ್ಗಳು ನಡೆಯೋದಕ್ಕೂ ಭಾಳ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಹಂಗಾಗಿ ಸೊ ಇಂಟೆನ್ಸಿಫೈ ಆಗುತ್ತೆ. ಸೊ ಈ ಥರದ ಚುನಾವಣೆಗಳಲ್ಲಿ ಆಲ್ವೇಸ್ ಯು ಫೈಲ್ ದಟ್ ಭಾಳ ಜನ ಎಲ್ಲ ಹಳ್ಳಿಗಳಿಗೆ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಬರ್ತಾರೆ. ಹಂಗಾಗಿ ಸ್ವಲ್ಪ ಡೆಫಿನೆಟ್ಲಿ ಇಂಟೆನ್ಸಿಫೈ ಆಗುತ್ತೆ. ಸರ್, ಈಗ ಉದಾಹರಣೆಗೆ ಸರ್, ಈಗ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಚನ್ನಪಟ್ಟಣ ಇಸ್ ವೆರಿ ಇಂಟೆನ್ಸ್ ಬಿಕಾಸ್ ಆ ಕಡೆ ಕ್ಷೇತ್ರಗಳಲ್ಲಿ ಯಾವಾಗಲೂ ಜಿದ್ದಿ ಇರುತ್ತೆ. ಬಟ್ ಶಿಗ್ಗಾವಿಯಲ್ಲೂ ಕೂಡ ಉಪಚುನಾವಣೆ ಇದೆ, ಬಟ್ ಅಲ್ಲಿ ಇಷ್ಟು ಇಂಟೆನ್ಸಿಟಿ ಕಾಣ್ತಾ ಇದೆ ಅಂತ ಅನ್ಸೋದಿಲ್ಲ. ಬಟ್ ಇಲ್ಲಿ ಸಂಡೂರಲ್ಲಿ ಅದೊಂದು ಸ್ವಲ್ಪ ಜಾಸ್ತಿ ಇದೆ ಸರ್.
ಅಲ್ಲ ಅಲ್ಲಿ ಇಲ್ಲ ಅಂತ ಹೇಳೋದಲ್ಲ, ಇಂಟೆನ್ಸಿಫೈ ಯಾಕೆ ಆಗಿಲ್ಲ ನನಗೆ ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿಲ್ಲ. ಸೊ ನಾನು ಮಾಧ್ಯಮನೂ ನೋಡಿಲ್ಲ ಆ್ಯಕ್ಚುಲಿ. ನನಗೆ ಟೈಮ್ ಕೂಡ ಸಿಕ್ಕಿಲ್ಲ ಟಿ ವಿ ನೋಡ್ಲಿಕ್ಕೆ. ಯಾಕಂದರೆ ಲಾಸ್ಟ್ 4 days ಕಂಟಿನ್ಯೂಸ್ಲಿ DCM ಸಾಹೇಬರು ಬಂದಿದ್ದರು, ಈಗ CM ಸಾಹೇಬರು ಬಂದರು, 23 ಫಂಕ್ಷನ್ಗಳನ್ನ ಮಾಡಿದ್ದೀವಿ. ಸೊ ನಮಗೆ ಎಲ್ಲ ಕಡೆ ಹೋದಂಗೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ನಮ್ಮೆಲ್ಲ ಮುಖಂಡರುಗಳು ಕೆಲಸ ಮಾಡಿದ್ದಾರೆ. ನಮಗೆ ಒಳ್ಳೆ ಟರ್ನ್ಔಟ್ ಆಗಿದೆ, ಜನರು ಪ್ರತಿಕ್ರಿಯೆ ನೀಡಿದ್ದಾರೆ, ಮುಖ್ಯಮಂತ್ರಿಗೆ ಭೇಟಿ ಮಾಡಿದ್ದಾರೆ, DCMಗೆ ಭೇಟಿ ಮಾಡಿದ್ದಾರೆ. ಸೊ ಹಂಗಾಗಿ ಏನೇ ಇಂಟೆನ್ಸ್ ಇದ್ರು ಕೂಡ ಐ ಥಿಂಕ್ ವಿ ಹ್ಯಾವ್ ಗಾಟ್ ಅ ಕಂಫರ್ಟಬಲ್ ಮಾರ್ಜಿನ್ ಟು ವಿನ್ ಅಂತ ಈ ಸಂದರ್ಭದಲ್ಲಿ. ಓಕೆ, ಇಂಟೆನ್ಸ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಯು ಫೀಲ್ ಇಟ್? ಅಂದ್ರೆ ಕಳೆದ ಎಲೆಕ್ಷನ್ಸ್ಗೆ ಹೋಲಿಸಿದ್ರೆ ಈ ಎಲೆಕ್ಷನ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಅಂಡ್ ಈ ಎಲೆಕ್ಷನ್ ಒಂದ್ ಸ್ವಲ್ಪ ಫೈಟ್ ಇರೋ ತರ ಕಾಣ್ತಾ ಇದೆ, ನಾಟ್ ಈಸಿ ವಾಕ್ ಅನ್ನೋ ತರದಲ್ಲಿ. ಕಂಫರ್ಟಬಲ್ ಮಾರ್ಜಿನ್ ಗೆಲ್ತೀವಿ. ಸಿ ಕಂಫರ್ಟಬಲ್ ಮಾರ್ಜಿನ್ ಕುಡ್ ಬಿ ಎನಿಥಿಂಗ್. ಸೊ ಎನಿಥಿಂಗ್ ಅಂದ್ರೆ ಬಿಟ್ವೀನ್ 10,000 ಆರ್ 10,000 ಮೇಲೆ ಈಸಿಯಾಗಿ ಗೆಲ್ತೀವಿ. 10,000 ಮೇಲೆ ಈಸಿಯಾಗಿ ಗೆಲ್ತೀವಿ. ಸರ್, ಈ ಸಂಡೂರು ಯಾಕೆ ಒಂಥರ ವಿಶೇಷವಾಗಿ ತುಂಬಾನೇ ಮಹತ್ವ ಪಡ್ಕೊಂಡಿದೆ ಅಂದ್ರೆ, ರಾಜಕೀಯವಾಗಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಈ ಸಂಡೂರಿನ ಜನತೆ ಅನ್ನೋ ತರದಲ್ಲಿ ಸರ್ ಚರ್ಚೆ ಆಗ್ತಾ ಇದೆ ಪೊಲಿಟಿಕಲ್ ವಲಯದಲ್ಲಿ. ಸಿದ್ದರಾಮಯ್ಯನವ್ರಿಗೂ ಕೂಡ ಸಂಡೂರಿನ ಮತಕ್ಷೇತ್ರದ ರಿಸಲ್ಟ್, ಅವ್ರ ಮೇಲೆ ಬಂದಿರುವಂಥ ಆರೋಪಗಳಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ಕ್ಲೀನ್ ಚಿಟ್ ಇದ್ದಾಗೆ ಅಂತ. ಇನ್ನೊಂದು ಕಡೆ BJPಗೆ ಜನಾರ್ದನ್ ರೆಡ್ಡಿ ಅವರ ಎಂಟ್ರಿಗೆ ಒಂದು ರೀತಿ ಸುಗಮವಾದ ದಾರಿಯನ್ನು ಸಂಡೂರಿನ ಜನ ಹಾಕ್ಕೊಡ್ತಾರೆ ಅಂತ. ಸೊ ಈ ಥರದ ಪೊಲಿಟಿಕಲ್ ಏನು ಅಬ್ಸರ್ವೇಷನ್ಸ್ ಅಥವಾ ಪೊಲಿಟಿಕಲಿ ಏನು ರಾಜಕೀಯ ಪಂಡಿತರು ಮಾತಾಡ್ತಾ ಇದ್ದಾರೆ ಸರ್, ಹಾಗಾಗಿ ಸ್ವಲ್ಪ ಇಂಟೆನ್ಸ್ ಆಗಿದೆ ಅಂತ ಅನ್ಸುತ್ತಾ? ನೀವು 2-3 ಕ್ವಶನ್ ಮಿಕ್ಸ್ ಇದಾವೆ ಇದರಲ್ಲಿ. ಇರ್ಲಿ ಸರ್, ಎಲ್ಲ ಸೇರಿಸಿ ಹೇಳ್ಬೇಡ. ಇದರಲ್ಲಿ ಇದೆಲ್ಲ ಟಿಪಿಕಲ್ ಕ್ವಶನ್ಸ್ ಅಲ್ಲ, ನಾವು ಟಿಪಿಕಲ್ ಪ್ರೋಟೋಟೈಪ್ ಆನ್ಸರ್ಸ್ ಇರ್ತವೆ. ಇದಕ್ಕೆ ಸರ್ಕಾರದ ಮೇಲೆ ಇದಕ್ಕೆ ಒಂಥರ ನೇರವಾಗಿ ಇದಕ್ಕೆ ಸರ್ಕಾರದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ತಾವು ಕೇಳ್ತೀರಿ. ಸರ್ಕಾರದ ಮೇಲೆ ಅಲ್ಲ ಸರ್, ಈಗ ಸಿದ್ದರಾಮಯ್ಯನವರ ಮೇಲೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಸರ್. ಈಗ ವಾಲ್ಮೀಕಿ ಹಗರಣ ಅದು ನಿಮ್ಮ ಈ ಬಳ್ಳಾರಿ ಜಿಲ್ಲೆಗೆ ಕನೆಕ್ಟೆಡ್ ಸರ್, ಅಂಡ್ ಇದು ಕೂಡ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಆದ್ರಿಂದ ಜನನೂ ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ, ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಈ ವಿಚಾರದಲ್ಲಿ ಜನ ಹೆಂಗ್ ಥಿಂಕ್ ಮಾಡ್ತಾರೆ ಅನ್ನೋದು ವೋಟ್ ಮುಖಾಂತರ ಗೊತ್ತಾಗುತ್ತೆ ಅನ್ನೋದು. ಕಾಂಗ್ರೆಸ್ಗೆ ಒಂದು ಕ್ಲೀನ್ ಚಿಟ್ ಸಿಗುತ್ತಾ ಅಥವಾ ಆ ಥರದ ಪ್ರಾಸ್ಪೆಕ್ಟಿವ್? ಅದು ಮಾತಾಡ್ತಾ ಹೋಗ್ಬೋದು, ಬಟ್ ಆಸ್ ಫಾರ್ as ವಾಲ್ಮೀಕಿ ಹಗರಣ ಇಸ್ ಕನ್ಸರ್ನ್, ಮಿಸ್ ಅಪ್ರೋಪ್ರಿಯೇಷನ್ ಆಗಿರೋದು ನಿಜ. ಅದ್ರ ಮೇಲೆ 3 ತನಿಖೆಗಳು ನಡೀತವೆ. ನಿಮಗೆ ಗೊತ್ತಿರ್ತಕ್ಕಂಥ 3 ED ಇದೆ, CBI ಇದೆ, CID ಇದೆ, 3 ತನಿಖೆ ನಡೀತಾ ಇದ್ದಾವೆ. ಸೊ ಕೋರ್ಟ್ನಲ್ಲಿ ಕೂಡ ಮ್ಯಾಟ್ರ್ ಇದೆ. ನಾಗೇಂದ್ರ ಅವರಿಗೆ ಆಲ್ರೆಡಿ ಬೇಲ್ ಸಿಕ್ಕ ಹೊರಗಡೆ ಬಂದಿದ್ದಾರೆ. ಸೊ ಐ ಆಮ್ ವೆರಿ ಶ್ಯೂರ್, ಐ ಆಮ್ ನಾಟ್ ಟ್ರೈಂಗ್ ಟು ಸಪೋರ್ಟ್ ಹಿಮ್, ನಾನು ವೆರಿ ಶ್ಯೂರ್ ಇದೆ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಕಾದು ನೋಡೋಣ. ಆಲ್ರೆಡಿ ದುಡ್ಡು ಎಷ್ಟು ಹೋಗಿತ್ತು, ದುಡ್ಡೆಲ್ಲ ವಾಪಸ್ ಬಂದಾಗಿದೆ. ಬಹುತೇಕ 90% ದುಡ್ಡು ಆಲ್ಸೋ ರಿಕವರಿ ಮಾಡಿದ್ದಾರೆ. ಸೊ ದಿಸ್ ಅ ಫಸ್ಟ್ ಆಫ್ ಇಟ್ಸ್ ಕೇಸ್ ಯೂನಿಕ್ ಇನ್ ಇಂಡಿಯಾ. ಹಿಂಗೆ ದುಡ್ಡು ಹೋಗಿರೋದಕ್ಕೆ ವಾಪಸ್ ಬಂದಿರತಕ್ಕಂಥ ಫಸ್ಟ್ ಆಫ್ ಇಟ್ಸ್ ಕೇಸ್. ನಾನು ಡಿಫೆಂಡ್ ಮಾಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಇದ್ರ ಮೇಲೆ ಆಬ್ವಿಯಸ್ಲಿ ಮಿಸ್ ಅಪ್ರೋಪ್ರಿಯೇಷನ್ ಆಗಿದೆ. BJP ಅವ್ರು ದೇ ಗಾಟ್ ಎವ್ರಿ ರೈಟ್ ಟು ಟಾಕ್ ಟು ದ ಪೀಪಲ್ ದಟ್ ಟಾಕಿಂಗ್ ಇಟ್. ಸೊ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡೋಣ. ಸರ್, ಉದಾಹರಣೆಗೆ ಸರ್, ಈಗ ನೀವು ಬಹಳಷ್ಟು ಬಾರಿ ನೀವು ಮೋದಿಯವರ ಕಾರ್ಯವೈಖರಿ ಬಗ್ಗೆ ಎಲ್ಲ ಟೀಕೆ ಮಾಡಿದ್ದೀರಾ. ಈಗ ಮೋದಿಯವರು ತಂದಿರುವ ಯೋಜನೆಗಳು, ನೋಟ್ ಬ್ಯಾನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಜನ ಯಾವಾಗ BJPಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ರಿಸಲ್ಟ್ ಬರುತ್ತೆ, ಅವ್ರು ಏನು ಕ್ಲೇಮ್ ಮಾಡ್ತಾರೆ ಅಂದರೆ ನಮಗೆ ಜನ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಜನತಾ ಅದಾಲತಲ್ಲಿ ನಮ್ಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ಅಥವಾ ಜನ ಹೇಳ್ತಾ ಇದ್ದಾರೆ ಎಸ್ ನೀವು ಮಾಡಿದ್ದು ಕರೆಕ್ಟು ಅಂತ. ಹಾಗೆ ವಾಲ್ಮೀಕಿ ಹಗರಣದಲ್ಲಿ ಒಂದು ವೇಳೆ ಸಂಡೂರಿನಲ್ಲಿ ಜನ ಕಾಂಗ್ರೆಸ್ಗೆ ಮತ ಹಾಕಿದರೆ ಅದು ಕ್ಲೀನ್ ಚಿಟ್ ಕೊಟ್ಟ ಹಾಗೇನಾ? ಅಲ್ರಿ, ಅದು ನಾನು ಹೆಂಗೆ ಜಸ್ಟಿಫೈ ಮಾಡಲಿ? ಅದು ಈಗ ನಾನು ಹೇಳಿದ್ನ ಇಡೀ ಸ್ಟೇಟ್ ಒಪ್ಕೊಳುತ್ತಾ? ನಾನು ಹೇಳಿದ್ದೀನಿ, ನಾನು ಹೌ ಕ್ಯಾನ್ ಐ ಜಸ್ಟಿಫೈ? ವಿ ಸೇ ವಿ ಆರ್ ಒನ್. ಸೊ ಅದಕ್ಕೇನು ಪ್ಯಾರಾಮೀಟರ್ ಜನ ಫಿಕ್ಸ್ ಮಾಡಿ ಓಟ್ ಹಾಕಿದ್ದಾರೆ, ಐ ಕೆನಾಟ್ ರಿಯಲಿ ಎಲ್ಲರ ತಲೆಗೆ ಹೋಗಿ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಆ ವಾಲ್ಮೀಕಿ ಹಗರಣ ಅಂತ ದೊಡ್ಡ ಎಫೆಕ್ಟ್ ಆಗಲ್ಲ, ಆ ಥರ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಸರ್? ಈಗ ಸಿದ್ದರಾಮಯ್ಯನವರ ವಿಚಾರ ಅಂದರೆ ಈಗ ಈ ಬಾರಿಯ ಈ ಸಂಡೂರಿನಲ್ಲಿ ಅವರು ತುಂಬ ವಿಶೇಷವಾದಂಥ ಆಸಕ್ತಿ ಕಂಪೇರ್ ಟು ಅದರ್ ಉಪಚುನಾವಣೆಗಳು ನಡೀತಾ ಇರುವಂಥ ಕ್ಷೇತ್ರ, ಈ ಕ್ಷೇತ್ರಕ್ಕೆ ತುಂಬಾನೇ ಅವರು ಮಹತ್ವ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಲ್ಲ ಕಡೆ ನಾವು ಯೂಟಿಲೈಸ್ ಮಾಡ್ಕೊಂಡಿದ್ವಿ. 3 ದಿನ ಕೊಟ್ಟಿದ್ರು, ಶಿಗ್ಗಾಂಗ್ 3 ದಿನ ಕೊಟ್ಟಿದ್ದಾರೆ, ಚನ್ನಪಟ್ಟಣಕ್ಕೆ 2 ದಿನ ಕೊಟ್ಟಿದ್ದಾರೆ. ಸಿಎಸ್ ಗಿವನ್ 10 days. ಎಲ್ಲ ಕಡೆ 3 ದಿನ ತಿರುಗಾಡ್ತಾರೆ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಅವರು ಮಾತಾಗಿರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಅಂಡ್ ಬ್ರದರ್ಸ್ ನ ಟಾರ್ಗೆಟ್ ಮಾಡೋದಾಗಿರ್ಬೋದು, ಅಂಡ್ ಓವರ್ ಆಲ್ ಸರ್ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಮತ್ತು BJP ಪಾರ್ಟಿನ ಟಾರ್ಗೆಟ್ ಮಾಡ್ತಾ ಇಲ್ಲ, ಬದಲಾಗಿ ಶ್ರೀರಾಮುಲು ಅಂಡ್ ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಅವ್ರು ಮತ್ತೆ ಬಂದ್ರೆ ಮತ್ತೆ ಹಳೆ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ಆರೋಪಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಕಂಟೆನ್ಷನ್ ಏನಿದೆ, ಅವ್ರು ಮಾಡಿರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ಮಾತಾಡಿದ್ದಾರೆ. ಟಾರ್ಗೆಟ್ ಏನು ಮಾಡಿಲ್ಲ, ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದ್ದಾರೆ, ಅಂಥವ್ರಿಗೆ ಅವಕಾಶ ಕೊಡ್ಬೇಡಿ ಅಂತ ಪ್ಲೀಡ್ ಮಾಡಿದ್ದಾರೆ. ಸೊ ವೈಯಕ್ತಿಕವಾಗಿ ಏನು ಟಾರ್ಗೆಟ್ ಮಾಡಿಲ್ಲ. ಅವ್ರು ವೈಯಕ್ತಿಕವಾಗಿ ಮಾತನಾಡೋದು, ಏಕವಚನದಲ್ಲಿ ಮಾತಾಡೋದು, ಅವ್ರು ದೇವ್ರು ಒಳ್ಳೇದು ಮಾಡಲಿ. ಹಂಗಲ್ರಿ ಸರ್, ಈಗ ಜನಾರ್ದನ್ ರೆಡ್ಡಿ ಅವರು ಬಂದರೆ ನನಗೂ ಕೂಡ ಭಾಷಣಕ್ಕೆಲ್ಲ ಬಿಟ್ಟಿಲ್ಲ,
ಜನ ಕೂಡ ನನ್ನನ್ನು ಮಾತಾಡ್ಸಕ್ಕೆ ಹೆದರಿದ್ರಂತಹ ವಾತಾವರಣ ಇತ್ತು. ಈಗ ಮತ್ತೆ ಅಂತ ವಾತಾವರಣ ಮರುಕಳಿಸಬಾರದು ಅಂತ ಅನ್ನೋದಾದ್ರೆ ನೀವು ಬಿಜೆಪಿಗೆ ಓಟ್ ಹಾಕ್ಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನು ಒಂದು ಕಂಬ್ಯಾಕ್ ಬೇಕಾಗಿತ್ತೋ ಅದು ಕೊಡಬೇಡಿ ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ಕಂಬ್ಯಾಕ್ ಅಂತಲ್ಲ, ಅವ್ರು ಮತ ಕೊಡಬೇಡಿ ಅವರಿಗೆ ಅಂತ ಹೇಳ್ತಾರೆ. ಇಂಡೈರೆಕ್ಟ್ ಏನಿದೆ, ನೇರವಾಗಿ ವಿ ಆರ್ ಟೆಲ್ಲಿಂಗ್, ಬಿಕಾಸ್ ಅವ್ರ ಅಧಿಕಾರದ ಸಂದರ್ಭದಲ್ಲಿ ಇಲ್ಲೇ ಏರ್ಪೋರ್ಟ್ ಇದೆ, ಇಲ್ಲೇ ಮುಖ್ಯಮಂತ್ರಿ ಅವ್ರು ಬಂದಾಗ ಕಂಸ ಮುಖ್ಯಮಂತ್ರಿ ಅಂತ ಹೇಳಿದ್ರು. SP ಅವರು, DC ಅವರು, CO, ಜಿಲ್ಲಾ ಪಂಚಾಯತ್ CO ರಿಸೀವ್ ಮಾಡಕ್ ಕೂಡ ಹೋಗಿರ್ಲಿಲ್ಲ. ಬಟ್ ಈ ತರ ಭಯದ ವಾತಾವರಣ ಮುಖ್ಯಮಂತ್ರಿ ರಾಜ್ಯದ ಒಡೆಯ ಅವ್ರ ಪಕ್ಷದ ಮುಖ್ಯಮಂತ್ರಿ ಬಂದು ರಿಸೀವ್ ಮಾಡಕ್ ಹೋಗಲ್ಲ ಅಂದ್ಮೇಲೆ ಮತ್ತೆ ಯಾವ ರೀತಿಯಾದಂತ ಮಿಸ್ಯೂಸ್ ಆಫ್ ಪವರ್ ಆಯ್ತಲ್ಲ ಅಲ್ಲಿ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ವೆನ್ ಹಿ ವಾಸ್ ಅನ್ ಅಪೋಸಿಷನ್ ಲೀಡರ್ ಇದ್ದಾಗ ಬಂದಾಗ ಇಲ್ಲಿ ಅವ್ರಿಗೆ ಸ್ಟೇಜ್ ಹಾಕ್ಲಿಕ್ಕೆ ಒಂದು ಜಾಗ ಕೊಡ್ಲಿಲ್ಲ, ಭಾಷಣ ಮಾಡಕ್ ಒಂದು ಜಾಗ ಸಿಗಲಿಲ್ಲ. ಡೆಮೊಕ್ರೆಟಿಕಲಿ ಇರ್ತಕ್ಕಂಥ ಕಂಟ್ರಿಲಿ ಎಷ್ಟೇ ಪವರ್ಫುಲ್ ನೀವು ಇರ್ರಿ, ಎಷ್ಟೇ ನೀವು ಪ್ರೈಮ್ ಮಿನಿಸ್ಟರ್ ಇದ್ರು ಕೂಡ ಯಾರು ಬರೆದು ಹೋಗಿ ಮಾತಾಡ್ಬೋದು, ಅದನ್ನು ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಿರಲಿಲ್ಲ. ಸೊ ದಿಸ್ ಇಸ್ ಆಲ್ ವೆರಿ ರಾಂಗ್ ಬೀಯಿಂಗ್ ಇನ್ ಪೊಲಿಟಿಕಲ್ ಪವರ್ಸ್ ಇಫ್ ಯು ವಾಂಟ್ ಮಿಸ್ಯೂಸ್ ಆಫ್ ಯುವರ್ ಪವರ್. ಸೊ ಇಂಥ ಮಿಸ್ಯೂಸ್ ಮಾಡ್ತಕ್ಕಂಥ ಮಿಸ್ಯೂಸ್ ಆಫ್ ಪವರ್ ಯೂಸ್ ಮಾಡೋರಿಗೆ ಕೊಡ್ಬೇಡಿ ಅವಕಾಶ ಅಂತ ಹೇಳಿದ್ದಾರೆ. ಸರ್ ಹೈಪೋಥೆಟಿಕಲಿ ಲೆಟ್ ಅಸ್ ಅಸ್ಯೂಮ್ ದಟ್ ಬಿಜೆಪಿಗೆ ಜನ ಮತ ಕೊಟ್ಟರು ಅಂತ ಅಂದ್ರೆ ಮತ್ತೆ ಅದೇ ರೀತಿಯಂತ ವಾತಾವರಣ ಸೃಷ್ಟಿ ಆಗುತ್ತಾ? ಸಂಡೂರಿನ ಒಂದು ರಿಸಲ್ಟ್ ಜನಾರ್ದನ್ ರೆಡ್ಡಿ ಅವರ ಕಂಬ್ಯಾಕ್ಗೆ ಹೆಂಗ್ ಕಾರಣ ಆಗುತ್ತೆ ಸರ್? ಏನ್ ಕಮ್ ಬ್ಯಾಕ್ ಅಮ್ಮ? ದಿಸ್ ವರ್ಡ್ಸ್ ವಾಟ್ ಇಸ್ ಕಮ್ ಬ್ಯಾಕ್? ಇಫ್ ಸಂಬಡಿ ವಿನ್ಸ್ ಎಲೆಕ್ಷನ್ ಹಿಯರ್ ಹೂ ಇಸ್ ಅಲ್ಲ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ಅದಕ್ಕಂತ ಕಮ್ ಬ್ಯಾಕ್ ಅನ್ನೋ ವರ್ಡ್ ಸಿದ್ದರಾಮಯ್ಯ ಹೇಳಿಲ್ಲ. ಅಲ್ಲ ಮತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದ್ರು ಅವರು. ಅದೇ ರೀ, ಕಮ್ ಬ್ಯಾಕ್ ಗೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ವ್ಯತ್ಯಾಸ ಇದೆ. ಯು ಆರ್ ಟಾಕಿಂಗ್ ಬಟ್ ಪೊಲಿಟಿಕಲ್ ರೀಜನರೇಟ್ ಆಗಿ ಸರಿ ಕಂಬ್ಯಾಕ್ ಅಂದ್ರೆ ಸರ್ ಈಗ ಅವರಿಗೆ ಈಗ ವನವಾಸ ಇಲ್ಲಿ ಬರಕ್ ಬಿಟ್ಟಿರ್ಲಿಲ್ಲ ಸರ್. ಈಗ ಸಿದ್ದರಾಮಯ್ಯನವ್ರ ಮಾತೇ ಅರ್ಥ ಮಾಡ್ಕೊಳ್ಳೋಣ ಸರ್. ಸಿದ್ದರಾಮಯ್ಯನವ್ರು ಅಂತಿದ್ದೇನು ಈ ಹಿಂದೆ ಇದ್ದಂತಹ ಪರಿಸ್ಥಿತಿ ಮರುಕಳಿಸುತ್ತೆ, ಹಾಗಾಗಿ ಜನ ನೋಡಿ ಓಟ್ ಹಾಕ್ರಿ ಅಂದ್ರು. ಅರ್ಥ ಏನ್ರಿ ಸರ್? ಮತ್ತೆ ಅವ್ರು ಕಂಬ್ಯಾಕ್ ಮಾಡ್ತಾರಂತಾನೆ ಅಲ್ರಿ ಸರ್? ಅಲ್ಲ, ಅವ್ರು ಹೇಳಿರ್ತಕ್ಕಂಥ ಇಂಥವ್ರು ಓಟ್ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಇಂಥವ್ರು ಮಿಸ್ಯೂಸ್ ಆಫ್ ಪವರ್ ಮಾಡೋರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಈಗ ಅವರು ಕೋರ್ಟ್ ಆದೇಶ ಕೊಡ್ತು, ಎಸ್ ಕಮ್ ಬ್ಯಾಕ್ ಟು ದಿಸ್ ಡಿಸ್ಟ್ರಿಕ್ಟ್. ಸೊ ಮತ್ತೆ ಅವ್ರಿಗೆ ನೀವು ಅವಕಾಶ ಕೊಟ್ರೆ ಸೊ ಇದೇ ರೀತಿಯಾದ ವ್ಯವಸ್ಥೆಗಳು ಬರ್ತವೆ. ಬಿ ಕೇರ್ಫುಲ್ ಅಂತ ಹೇಳಿದ್ದಾರೆ. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದ್ದಾರೆ. ಸರ್ ಈಗ ಟಿಕೆಟ್ ವಿಚಾರದಲ್ಲಿ ಸರ್ ಸಂತೋಷ್ ಲಾಡ್ ಅವ್ರಿಗೆ ಸಂಡೂರು ಯಾವಾಗೂ ಪ್ರೀತಿ ಇರುತ್ತೆ, ಮತ್ತೆ ನೀವೇ ಬಿಟ್ಕೊಟ್ಟಿರೋ ಕ್ಷೇತ್ರ. ಅದರದಿಂದ ತುಕಾರಾಮ್ ಅವ್ರ ಹೆಂಡತಿ ಅನ್ನಪೂರ್ಣ ಅವ್ರಿಗೆ ಏನ್ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಏನ್ ಕ್ವಾಲಿಟಿ ಇದೆ, ಯಾಕೆ ಸಂಡೂರಿನ ಜನ ಅವ್ರಿಗೆ ಮತ ಹಾಕ್ಬೇಕು ಸರ್? ಈಗ ಬಹಳ ವಿಯರ್ಡ್ ಇದೆ ಲೀಡರ್ಶಿಪ್ ಕ್ವಾಲಿಟಿ ಅಂತಕ್ಕಂಥದ್ದು, ಬಹಳ ದೊಡ್ಡ ಡೆಫಿನೇಷನ್ ಇದೆ. ಅದ್ರ ಮುಂದೆ ಮಾತಾಡೋಣ. ಈಗ ಅಲ್ಲ ಜನರಿಗೆ ಅರ್ಥ ಆಗಂಗೆ ಹೇಳ್ರಿ ಸರ್. ಅದೇ ತುಕಾರಾಮು ಕಳೆದ 20 ವರ್ಷ ಏನಿಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ರು, ಅವ್ರು ಕೂಡ ಅವ್ರ ಜೊತೆನೆ ಬೆಳೆದಿದ್ದಾರೆ. ಕಾರ್ಯಕರ್ತರು ಬಂದ ತಕ್ಷಣ ಮನೆಗೆ ಟೀ ಕಾಫಿ ಮಾಡೋದು, ಅವ್ರ ಜೊತೆ ಆದಂತ ಒಂದು ಯಾವುದೋ ರೀತಿಯಾದಂಥ ಒಂದು ಕಮ್ಯುನಿಕೇಶನ್ ಬಿಲ್ಡ್ ಆಗಿದೆ. ಎಲ್ಲ ಎಲೆಕ್ಷನ್ ಕೂಡ ಆಯಮ್ಮ ಕೂಡ ತಿರುಗಾಡ್ತಾಳೆ. ಸೊ ತುಕಾರಾಮ್ರವ್ರಿಗೆ ಆಕ್ಚುಲಿ ತುಕಾರಾಮ್ರವ್ರು ಸ್ಯಾಕ್ರಿಫೈಸ್ ಮಾಡಿದ್ರು. ನಾವು ಬ್ಯಾಡ್ ಅಂದ್ರೂ ಕೂಡ ಅವ್ರಿಗೆ ಒತ್ತಾಯಪೂರ್ವಕವಾಗಿ ಟಿಕೆಟ್ ಕೊಟ್ಟಿವಿ, ಗೆದ್ದರು. ಸೊ ಹಂಗಾಗಿ ಹೈಕಮಾಂಡು ಅಂತ ಸರ್ವೆ ಮಾಡಿದಾಗ ಸರ್ವೆದಲ್ಲಿ ಜೊತೆಗೆ ಅವ್ರ ವೈಫಿಗೆ ಕೊಟ್ಟರೆ ಒಳ್ಳೇದಂತಕ್ಕಂಥ ಅಭಿಪ್ರಾಯ ಎಲ್ಲರೂ ತೊಗೊಂಡಿದ್ವಿ. ಎಲ್ಲ 100% ಜನ ಒಪ್ಪಲಿಲ್ಲ, ದೇರ್ ವಾಸ್ ಡಿಸೆಂಟ್ ಕೂಡ ಇತ್ತು. ಸೊ ಎಲ್ಲರ ಅಭಿಪ್ರಾಯ ತಗೊಂಡು ಮೆಜಾರಿಟಿ ಆಫ್ ಪೀಪಲ್ ಅಗ್ರಿ ಆದ ತಕ್ಷಣ ಕೊಟ್ಟಿವಿ ಅವ್ರಿಗೆ. ಸರ್ ಇದು ಸಂತೋಷ್ ಲಾಡ್ ಅವರ ವೈಯಕ್ತಿಕ ಚಾಯ್ಸ್ ಅಂತೂ ಅಲ್ಲ, ಆದರೆ ಭಾಳ ಹೊರಗಡೆ ಎಲ್ಲ ಸಂತೋಷ್ ಲಾಡ್ ಅವರೇ ಹೇಳ್ಕೊಡ್ಸಿರೋದು, ತುಕಾರಾಮ್ ಅವ್ರ ಹೆಂಡತಿ ಕೊಡ್ಸಿರೋದು. ಬಟ್ ಇದು ವೆಲ್ ಪ್ಲಾನ್ಡ್ ಅಂಡ್ ಇದು ಹೈಕಮಾಂಡ್ ಇಂದ ಬಂದ ಸರ್ವೆ. ಎಲ್ಲರೂ ಏನು ಕೊಡಲ್ಲ ನಾವು, ಏನಿದ್ರು ಸರ್ವೆ ಮಾಡಿ ಎಲ್ಲರ ಅಭಿಪ್ರಾಯ. ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಹಂಗೆ ನಾನು ಹೇಳಿದ ತಕ್ಷಣ ಟಿಕೆಟ್ ಕೊಡಲ್ಲ. ಐ ಕುಡ್ ಬಿ ಒನ್ ಇನ್ಸ್ಟ್ರೂಮೆಂಟಲ್. ಹಂಗೆ ಎಲ್ಲರ ಅಭಿಪ್ರಾಯ ತಗೊಂಡೇ ಕೊಡೋದು. ಸರ್ ಈಗ ಸಂಡೂರು 20 ವರ್ಷಗಳ ಹಿಂದೆ ಹೆಂಗಿತ್ತು ನಾನು ನೋಡಿಲ್ರಿ ಸರ್. ಸೊ ಸುಮ್ಮನೆ ಹೊರಗಡೆಯಿಂದ ಸರ್ ನಮ್ಮ ಹೊರಗಡೆ ಜನ ನೀವು ನಮ್ಮ ಕಡೆ ಬಂದ್ಬಿಟ್ಟಿರಿ ಸರ್. ಈಗ ನಮ್ಮ ಕಡೆ ಜನರಿಗೆ ಬಳ್ಳಾರಿ ಅಂದ್ರೆ ಏನು ಗೊತ್ತೇನ್ರಿ ಸರ್? ಬಳ್ಳಾರಿ ಅಂದ್ರೆ ಎಲ್ಲರೂ ಭಾಳ ರಿಚ್ ಇರ್ತಾರ, ಭಾಳ ಎಲ್ಲರೂ ದೊಡ್ಡ BMW ಕಾರ್ನಾಗ ಓಡಾಡ್ತಾರ. ಅಲ್ಲಿ ಜನ ಅಂತೂ ಇಷ್ಟಿಷ್ಟು ದೊಡ್ಡ ಬಂಗಾರ ಹಾಕಿರ್ತಾರೆ. ಈ ಥರದ ಒಂದು ಅಬ್ಸರ್ವೇಷನ್ ಐತ್ರಿ ಸರ್, ನಿಮ್ಗೆ ಗೊತ್ತೈತಿಲ್ಲ. ನಮ್ಮ ಕಡೆ ಜನ ಹಂಗೆ ಬಳ್ಳಾರಿ ಅಂದ್ರೆ ಭಾರಿ ರಿಚ್ ಜನ, ಅಲ್ಲಿ ಎಲ್ಲ ಭಾರಿ ದುಡ್ಡು ಮಾಡಿದವ್ರು ಅಂತ ಅಭಿಪ್ರಾಯ ಇದೆ ರೀ ಸರ್. ಬಟ್ ಸಂಡೂರು ಮೊದಲು ಹೆಂಗಿತ್ತ ನಮಗೆ ಗೊತ್ತಿಲ್ಲರಿ ಸರ್. ಆದರೆ ಈಗ ಅವ್ರು ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ರೀ ಸರ್. ಸೊ ಅಭಿವೃದ್ಧಿ ಆಗೈತಿ ಇಲ್ರಿ ಸರ್? ಅಭಿವೃದ್ಧಿ ಆಗೈತೆ ಅಂದ್ರೆ ಏನಾಗೈತ್ರಿ ಸರ್? ನೋಡಿ, ಬಸ್ ಸ್ಟ್ಯಾಂಡ್ ಆಗಿಲ್ಲ ಅಂತ ಬಹಳ ದೊಡ್ಡ ಪ್ರಮುಖವಾಗಿ ಮಾತನಾಡ್ತಾರೆ. ಹೌದ್ರಿ ಸರ್, ಆಗಿಲ್ಲ, ನಾನು ನೋಡಿ ಬಂದೆ. ಅದೇ ಮಜಾ ಬಂದಿತ್ತು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರಿದ್ರು ಗೊತ್ತೇ ನಮ್ಮಲ್ಲಿ? ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು. ಅವ್ರು ಯಾಕೆ ಮಾಡ್ಲಿಲ್ಲ? 1 ವರ್ಷದಾಗ ಕಟ್ಟಬಹುದು ಬಿಡ್ರಿ ಸರ್, ನಿಮ್ ಸರ್ಕಾರ ಬಂದು 1.5 ವರ್ಷ ಆಗೈತಿ. ಟೆಂಡರ್ ಆಗಿದೆ ಅದು. ಯಾಕೆ ಹೇಳ್ತದೆ ಅಂತಂದ್ರೆ ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು, ಯಾಕೆ ಮಾಡ್ಲಿಲ್ಲ? 10 ಹೊಸ ಬಸ್ಸನ್ನು ಕೊಡ್ಲಿಲ್ಲ, ಯಾಕೆ ಕೊಡ್ಲಿಲ್ಲ? ಈಗ ಅವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಅವ್ರ ಬಸ್ ಸ್ಟ್ಯಾಂಡ್ ಕಟ್ಟಲಿಲ್ಲ, ಯಾರನ್ನ ಕೇಳ್ಬೇಕು ನಾವು? ಸುಮ್ಮನೆ ಉದಾಹರಣೆ ಕೇಳೋದು. ಹೂ ಮ್ಯಾಸ್ ಟು ಬಿ ಆಸ್ಕ್ಡ್, ವೈ ಡಿಡ್ಂಟ್ ಯು ಡು? ಯು ಹ್ಯಾಡ್ ಗಾಟ್ ಚಾನ್ಸ್. ನೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ನಿಮ್ ಜಿಲ್ಲೆಯಲ್ಲಿ ನೀವ್ ಯಾಕೆ ಕಟ್ಟಿಲ್ಲ? ಈಗ ನೀವ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದ್ಮೇಲೆ ನೀವ್ ಯಾಕೆ ಕಟ್ಟಿಲ್ಲ? ಈಗ ಟೆಂಡರ್ ಆಗಿದೆ, ನಮ್ಮ ಸರ್ಕಾರ ಬಂದ್ಮೇಲೆ ಟೆಂಡರ್ ಆಗಿದೆ, ಸ್ಟಾರ್ಟ್ ಆಗುತ್ತೆ. ವಿಚ್ ಪೀಪಲ್ ಆರ್ ನಾಟ್ ಅವೇರ್. ಟೆಂಡರ್ ಆಗಿದೆ ಆಲ್ರೆಡಿ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಈಗ ಎಲ್ಲಿ ಇಲ್ಲ ಮಿನಿ ವಿಧಾನಸೌಧ 20 ಕೋಟಿಯಲ್ಲಿ ಕಟ್ತಾ ಇದೀವಿ. ಆ ಇರೋ ಬಸ್ ಸ್ಟ್ಯಾಂಡ್ ಸೆಟ್ ಮಾಡ್ದಾನೆ ನಾನು, ಅಲ್ಲಿರ್ತಕ್ಕಂಥ ಮಾರ್ಕೆಟ್ ತೆಗೆದು APMC ಹೊರಗಡೆ ಹಾಕಿದವ್ರೆ ನಾವು. ಏನೋ ಬರ್ಬೇಕು, ಒಂದ್ ಬಸ್ ಸ್ಟ್ಯಾಂಡ್
ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ವೆನ್ ಯು ಆರ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ವೈ ಯು ನಾಟ್ ಡನ್? ಯಾಕೆ ಮಾಡಲಿಲ್ಲ? ನೀವು ಸಂಸದರಿದ್ರಿ, ನೀವು ಮಿನಿಸ್ಟರ್ಗಳಿದ್ರಿ, ನಿಮ್ದು ಸರ್ಕಾರ 10 ವರ್ಷ ಇತ್ತು. ಅದೊಂದು ಬಿಟ್ಟರೆ ಬೇರೆ ಯಾವ್ದನ್ನ ಹಿಡ್ಕೊಂಡು ಹೇಳ್ತಾರ ಅವ್ರು? ಈ ರೋಡ್ಗಳು ತಿರುಗಾಡಿದಾರೆ ನೀವು? ಇವ್ರೇನ್ BMW ಎಲ್ಲ ಸೌಕಾರ ಬರ್ತಾರೆ ಬಳ್ಳಾರಿ, ಇವ್ರು ಹೊಟ್ಟೆಗಳು ನೀರು ಕೂಡ ಆಡಂಗಲ್ಲ. ಯಾರು ಮಾಡಿದ್ ರೋಡ್ ಇವೆಲ್ಲ? ಯಾರು ಮಾಡಿದ್ರು ರೋಡ್? ಇಲ್ಲ ಇರ್ಲಿ ಸರ್, ಮಾಡಿದಿರಿ ಕರೆಕ್ಟ್, ಬಟ್ ಒಂದು ಬಸ್ ಸ್ಟ್ಯಾಂಡ್, ಒಂದು ಹಾಸ್ಪಿಟಲ್ ಎಲ್ಲ ಕಾಮನ್ ಬೇಸಿಕ್. ಅಲ್ಲಮ್ಮ, 200 ಬೆಡ್ ಹಾಸ್ಪಿಟಲ್ ಆಗಿದೆ, ನೀನು ಗುರ್ತಾರ ಸುಮ್ಮನೆ ಹಂಗ ಆರ್ಕಿ ಉತ್ತರ ಕೊಟ್ರೆ ಹಂಗ. 200 ಬೆಡ್ ಹಾಸ್ಪಿಟಲ್ ಆಗೈತೆ, ಹೋಗಿದ್ರ ಆಸ್ಪತ್ರೆಗೆ? ಆಸ್ಪತ್ರೆ ಅದರಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಅಂತಿದ್ರು ಸರ್. ನಾನ್ ಜನನ ಮಾತಾಡ್ಸಿದ್ ನಾ ಕೇಳೋದು ಅಷ್ಟೇ ರೀ ಸರ್. ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಯು, ನೀವು ಮೋದಿ ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಏನೋ ಒಂದು ಸಿರಿಂಜ್ ಇರಂಗಿಲ್ಲ, ಅದನ್ನ ಹಿಡ್ಕೊಂಡು ಮಾತಾಡೋಣ. ಈಗ ಮೋದಿ ಆಸ್ಪತ್ರೆಗೆ ಹೋಗ್ರಿ, ಅಲ್ಲಿರೋದು ಒಂದು ಸಿರಿಂಜ್ ಇರಲ್ಲ, ಅದನ್ನ ಮಾತಾಡ್ತಾರೆ ರಾಜಕೀಯವಾಗಿ. ಈ ತರ ಕಂಪ್ಲೇಂಟ್ ಕೊಟ್ಕೊಂಡ್ರೆ ಈಗ ಮತ್ತೆ ಎಲ್ಲಾ ಕಡೆ MLA ಗಳು ಇದಾರೆ, ಎಲ್ಲಾ ಕಡೆ ಯಾರು ಒಂದು ಹಿಂಗ್ ಸ್ಕ್ಯಾನಿಂಗ್ ಇಲ್ಲ ಅಂತ ಹಿಡ್ಕೊಂಡು ಮಾತಾಡಿದ್ರೆ ಹೆಂಗೆ? ಸಿ, ಪ್ರೋಗ್ರೆಸ್ ಮಾಡಿದೀವಿ, ಡಿಪಾರ್ಟ್ಮೆಂಟ್ ವೈಸ್ ಎಲ್ಲೋ ಕೊರತೆಗಳು ಎಲ್ಲಾ ಸರ್ಕಾರಗಳಿಗೆ ಇರ್ತವೆ. ಇದು ಚರ್ಚೆನಾ? ಇಲ್ಲ ಸರ್, ಕೊರತೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳೋದು ಕೂಡ ಒಬ್ಬ ಉತ್ತಮ ರಾಜಕೀಯ ಪಕ್ಷದ ಲಕ್ಷಣ ಸರ್. ಸ್ಕ್ಯಾನಿಂಗ್ ಇಲ್ತಕ್ಕಂಥದ್ದು ನನ್ನ ಮಾಹಿತಿಗಿಲ್ಲಮ್ಮ. ಅದು ಬೇಕಿದ್ರೆ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಸ್ಕ್ಯಾನಿಂಗ್ ಮಿಷನ್ಸ್ ಎಲ್ಲಾ ಆಸ್ಪತ್ರೆಗಳಿಗೆ ಇರ್ತಾವೆ, ಕೆಲವು ಸಂದರ್ಭದಲ್ಲಿ ಕೆಟ್ಟೋಗಿರ್ತವೆ. ಈ ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳಿರ್ತದೆ. ಈಗ ನೀವು ನನ್ನ ಗಮನಕ್ಕೆ ತಂದ್ರೆ ನನಗೆ ಗೊತ್ತಿಲ್ಲ ನಮ್ಮ ತಾಯಿ. ಸೊ ಇದು ಇಶ್ಯೂವಾ? ಏನ್ ರಾಜಕೀಯಕ್ಕೆ ಏನ್ ಇಶ್ಯೂ? ಇನ್ಫ್ರಾಸ್ಟ್ರಕ್ಚರ್ ಅದೇ ಹೇಳ್ತಿರೋದು. ನಿಮ್ಗೆ ಯಾರೊಬ್ರು ಜನ ಹೇಳಿದಾರೆ ಒಪ್ಪಣದು. ಬಟ್ ವಾಟ್ ವಿ ಆರ್ ಟ್ರೈಂಗ್ ಟು ಟಾಕ್ ಹಿಯರ್, ಇವ್ರು ಏನ್ ಮಾಡಿದ್ದಾರೆ? ಈಗ ಇವ್ರು 10 ವರ್ಷ ಅವಧಿ ಇತ್ತಲ್ವಾ? ಇವ್ರು 10 ವರ್ಷ ಅವಧಿತ್ತು. ಮಿನಿಸ್ಟರ್ ಯಾರಿದ್ರು? ಹೆಲ್ತ್ ಮಿನಿಸ್ಟರ್ ಯಾರಿದ್ರು? ಅವರೇ ಇದ್ರು. ಮತ್ತೆ ನೀವು ಕೊಡಿಸ್ಬೇಕಾಗಿತ್ತು. ಈಗಿದೆ ನನ್ನ ಪ್ರಕಾರ ಇದೆ ಸ್ಕ್ಯಾನಿಂಗ್ ಮಿಷಿನ್, ನನ್ನ ಪ್ರಕಾರ ಇಲ್ಲ ಅಂತಲ್ಲ. ಮತ್ತೆ ನೀವು ಮಾಡ್ಬೇಕಾಗಿತ್ತು. ಇಡೀ ಜಿಲ್ಲೆಗೆಲ್ಲ ಸ್ಕ್ಯಾನಿಂಗ್ ಮಿಷಿನ್ ನೀವೇ ಕೊಡಿಸ್ಬೇಕಾಗಿತ್ತು. ನೀವ್ ಹೆಲ್ತ್ ಮಿನಿಸ್ಟರ್ ಇದ್ರಿ, ನೀವೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರಿ. ಸೊ ಇದೇನ್ ಗೊತ್ತೇನೋ, ಅವ್ರ ಪವರ್ನಾಗಿದ್ದಾಗ ಏನ್ ಮಾಡಲ್ಲ, ಪವರ್ನಾಗಿಲ್ಲ ಬಂದ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡೋದು. ಈಗ ಅವ್ರು ಬಂದ್ಬಿಟ್ಟು ನಾನು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ನೋಟ್ ಕೊಡು ಅಂತ ಹೇಳ್ಬೋದಾಗಿತ್ತಲ್ಲ. ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದೆ, ನಾನು ನಿಮ್ಮ ಊರಾಗ 10 ಬಸ್ ಕೊಟ್ಟಿನಿ, ನಾನೇ ಬಸ್ ಸ್ಟ್ಯಾಂಡ್ ಕಟ್ತೀನಿ, ನನಗೆ ಮಾಡ್ಕೊಡು ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇಲ್ಲ ಆ ತರ ಮಾತುಗಳು? ವೈ ದೇ ಆರ್ ನಾಟ್ ಏಬಲ್ ಟು? ಯಾಕೆ? ನಮಗೇನಾಗಿದೆ ಇರೋ ಗ್ರಾಂಟ್ಗಳು 590 ಕಿಲೋಮೀಟರ್ ನಮಗೆ ಪೀಡ್ ಬಿಡಿ ರಸ್ತೆ ಇದೆ. ನಮ್ಮ ಮೊದಲು ಇಂಪಾರ್ಟೆಂಟ್ ಇರೋದು ರಸ್ತೆಗಳು. ಯಾಕಂದ್ರೆ 100 ಟನ್ ಮಾಲ್ ಹೋಗುತ್ತೆ ಇಲ್ಲಿ, 100 ಟನ್ ವೆಹಿಕಲ್ ಹೋಗ್ತದೆ ನಮ್ಮಲ್ಲಿ. ಸೊ ನೀವು ರಸ್ತೆಗಳು ನೋಡ್ರಿ. ಆಮೇಲೆ ಮೂಲಭೂತ ಸೌಕರ್ಯಗಳು ಬಹುತೇಕ ಎಲ್ಲ ಮೂಲೆ ಹಳ್ಳಿಗಳು ನೀವು ಹೋಗ್ಬರ್ರಿ. ಟಿ.ಬಿ. ಡ್ಯಾಮ್ ನಿಂದ ಇಲ್ಲಿವರೆಗೆ 130 ಹಳ್ಳಿಗೆ ನೀರು ತಂದೆ, ಡ್ರಿಂಕಿಂಗ್ ವಾಟರ್ ತಂದಿದ್ದೀವಿ. ಕಷ್ಟ ಐತ್ರಿ ಸರ್. ನಿಮಗೆ ಯಾವುದೇ ಹೋಗ್ರಿ, ಮೊದಲು ಎಷ್ಟು ಹೈಸ್ಕೂಲ್ಗಳು ಇವ್ರು ಯಾರಿಗಾನ ಗುರ್ತಿದೆ? ನಮ್ಮ ಬರ್ತಾರಲ್ಲ ಇವರು. ಇಲ್ಲಿ ಹೈಸ್ಕೂಲ್ ಇರಲಿಲ್ಲ, ಇವಾಗ 25 ಹೈಸ್ಕೂಲ್ಗಳು ಇದಾವೆ. ಒಂದು ತಾಲೂಕು ಮಟ್ಟದಲ್ಲಿ 25 ಹೈಸ್ಕೂಲ್ಗಳು, 11 ವಸತಿ ಶಾಲೆಗಳು, 3 ITI ಕಾಲೇಜುಗಳು, ಡಿಪ್ಲೊಮಾ ಕಾಲೇಜು, PG ಸೆಂಟರ್ ವಿತ್ 5 ಕೋರ್ಸಸ್, 200 ಬೆಡ್ ಹಾಸ್ಪಿಟಲ್, PHC ಸೆಂಟರ್, ಕ್ಲಿನಿಕ್ ಆನ್ ವೀಲ್ಸ್ ಅಂತ ಹೋಗುತ್ತೆ. 13 ಗಾಡಿಗಳು ಎಲ್ಲ ಹಳ್ಳಿಗಳಿಗೆ ಡೈಲಿ CSR ಫಂಡ್ ನಲ್ಲಿ NMDC ಹತ್ರ ಮಾತಾಡ್ಬಿಟ್ಟು ಕ್ಲಿನಿಕ್ ಆನ್ ವೀಲ್ಸ್ ಅಂತ ಎಲ್ಲಾ ಜನರ ಹತ್ರ ಹೋಗಿ ಭೇಟಿ ಮಾಡುತ್ತೆ. 7 ಲಕ್ಷ ಜನಕ್ಕೆ ಇಲ್ಲಿವರೆಗೆ ಪೇಷಂಟಿಗೆ ನಾವು ಮೆಡಿಸಿನ್ಸ್ಗಳು ಕೊಡ್ತಾ ಇದೀವಿ. ಮತ್ತೆ ಇದಕ್ಕಿಂತ ಒಳ್ಳೆ ಕೆಲಸ ಏನಾಗ್ಬೇಕು? ಇದು ಒಳ್ಳೆ ಕೆಲಸ ಅಲ್ವಾ? ಗ್ರಾಮ ಪಂಚಾಯತಿಗಳು ಕಟ್ಸಿದೀವಿ. ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ವೀಕ್ ಇದೀವಿ ಅಂತ ಹೇಳಿದ್ರೆ ನೋಡೋಣ. ಯಾವ ಡಿಪಾರ್ಟ್ಮೆಂಟ್ ಇಂಥ ಡಿಪಾರ್ಟ್ಮೆಂಟ್ ನಾಗ ವೀಕ್ ಇದೀವಿ ಅಂತ ಹೇಳಿದ್ರೆ ನಾವು ಒಪ್ಪೋಣ. ಸುಮ್ಮನೆ ಬಂದು ರ್ಯಾಂಡಮ್ ಆಗಿ ಮಾತಾಡೋದು, ಏನು ಡೆವಲಪ್ಮೆಂಟ್ ಆಗಿಲ್ಲ. ಇದನ್ನ ಬೇರೆ ತಾಲೂಕಿಗೆ ಹೋಲ್ಸ್ಕೊಂಡು ನೋಡ್ತೀರಾ? ಹೋಲ್ಸ್ಕೊಂಡು ನೋಡ್ರಿ. ಅಲ್ರಿ ಸರ್, ಈಗ ಅಂದ್ರೆ ಜನರನ್ನ ಮಾತಾಡ್ಸುವಾಗ ಆಮೇಲೆ ಇಂಥ ಸಣ್ಣ ಪುಟ್ಟ ವಿಷಯ ಈಗ ಸರ್, BJP ಅವ್ರಿಗೆ ಈಗ ಕಾಂಗ್ರೆಸ್ ಆ ಕಲೆ ಐತೋ ಇಲ್ಲೋ ಗೊತ್ತಿಲ್ಲ ಸರ್, ಮೀಡಿಯಾ ಮ್ಯಾನೇಜ್ಮೆಂಟ್ ಆಯ್ತು, ಮತ್ತೆ ಈ ಸಣ್ಣ ಪುಟ್ಟ ವಿಚಾರಗಳನ್ನ ತುಂಬಾ ಹೈಪ್ ಮಾಡೋದು ಮತ್ತು ಜನರಲ್ಲಿ ಅಭಿಪ್ರಾಯ ಮೂಡಿಸೋದ್ರಲ್ಲಿ BJP ಎತ್ತಿದ ಕೈ ರೀ ಸರ್, ಡೌಟ್ ಇಲ್ಲ. ಸೊ ಹಂಗಾಗಿ ಈ ಬಸ್ ಸ್ಟ್ಯಾಂಡ್ ವಿಚಾರ ಆಯ್ತು ಅಥವಾ ಟಾಯ್ಲೆಟ್ ಇಲ್ಲ ಅಂತೇಳಿ ಹೇಳೋದಾಯ್ತು, ಇವೆಲ್ಲ ಸರ್ ಒಂದ್ ಸ್ವಲ್ಪ ಜನರಿಗೆ ಭಾರಿ ಈಸಿಯಾಗಿ ಮುಟ್ಟುತ್ತಲ್ರಿ ಸರ್, ಕನೆಕ್ಟ್ ಆಗುತ್ತಿಲ್ರಿ ಸರ್? ಒಪ್ಪಣಮ್ಮ. ಹ್ಞೂ ಸರ್. ಸರ್ ನಿಮ್ಗೇನ್ ಮೀಡಿಯಾ ಕಂಡ್ರೆ ಒಂದ್ ಸ್ವಲ್ಪ ಅಲರ್ಜಿ ಏನ್ರಿ ಸರ್? ಅಲ್ಲ, ಎಲ್ಲಾರು ಹಂಗ ಮಾತಾಡ್ತಾರ, ಅದಕ್ಕೆ ಕೇಳಬೇಕ ಮುದ್ದಾಮ್ ಕೇಳ್ಬೇಕಂತ ಬಂದಿಲ್ರಿ ಸರ್. ನನಗೆ ಯಾಕಮ್ಮ ಅಲರ್ಜಿ? ಅಲ್ಲ ಸರ್, ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಪ್ರಶ್ನೆ ಕೇಳೋದು, ಉತ್ತರ ಹೇಳಂಗಿಲ್ಲ ಅಂತ ನೀವು? ಅಲ್ಲಮ್ಮ, ನಾವು ಕೇಳಿದ ಪ್ರಶ್ನೆಗೆ ಅವ್ರಿಗೆ ಇನ್ನೊಂದು ಉಪ ಪ್ರಶ್ನೆ ಯಾಕೆ ಕೇಳ್ತೀವಿ ಅಂದ್ರೆ ಆ ಪ್ರಶ್ನೆ ಹೋಗಿ ಅಲ್ಲಿ ಕೇಳಿ ಅಂತ ಅರ್ಥ. ಈಗ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ, ನೀವು ಕೇಳಿರ್ತಕ್ಕಂಥ ಬಸ್ ಸ್ಟ್ಯಾಂಡ್, ಹೌದು ನಮ್ಮ ಕೈಲಿ ಆಗಿಲ್ಲ ಅಂತ ಹೇಳಿದ್ವಿ. ಅವ್ರನ್ನ ಅದನ್ನೇ ಕೇಳಿ, ಯಾಕಂದ್ರೆ ನೀವು ಅವ್ರನ್ನ ಕೇಳಲ್ಲ ಪ್ರಶ್ನೆ. ನೀವೇ ಮೊದಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರಿ, ನೀವ್ ಯಾಕೆ ಕಟ್ಟಿಲ್ಲ ಅಂತ ಫಸ್ಟ್ ಕೇಳ್ಬೇಕು ಅವ್ರನ್ನ. ಅವಾಗೆಲ್ಲ ಅವ್ರ ಬಾಯ್ ಗೊತ್ತಾಗ ಕೇಳಿರ್ತೀವಿ, ನಿಮಗೆ ಕೇಳೋದು ನಿಮಗೆ ಕೇಳಿರ್ತೀವಿ, ಅವ್ರು ಕೇಳೋದು ಅವ್ರಿಗೆ ಕೇಳಿದ್ರೆ ಅಲ್ಲ, ಅವ್ರಿಗೆ ಕೇಳಿದ್ರೆ ಐ ಸ್ಟ್ಯಾಂಡ್ ಟು ಬಿ ಕರೆಕ್ಟೆಡ್. ನೀವು ಅವ್ರು ಕೇಳಿನಿ ಅಂತ ನನ್ಗೆ ಹೇಳ್ಬಿಡ್ಬೇಕು. ಈಗ ಮೀಡಿಯಾ ಬಗ್ಗೆ ಪರ್ಸೆಪ್ಷನ್ ಚೇಂಜ್ ಆಗೈತ್ರಿ ಸರ್, ನಿಮ್ದು ಹಂಗೆ ಐತ್ರಿ ಸರ್? ಇಲ್ಲ, ಎಲ್ಲರ ಬಗ್ಗೆ ಹಂಗೆ ಇರೋದಿಲ್ಲ. ಮೀಡಿಯಾ ನಾಳೆ ನಮ್ಮ ಸರ್ಕಾರ ಬಂದಾಗ ಆ ಪರ್ಸೆಪ್ಷನ್ ಅವ್ರದ್ದು ಚೇಂಜ್ ಆಗುತ್ತೆ. ಯಾವಾಗಲೂ ಅಷ್ಟೇ ಇರ್ತಕ್ಕಂಥದ್ದು, ಜಗತ್ತಿನ ನಿಯಮ ಇದು. ಮಿಸ್ಯೂಸ್ ಆಫ್ ಪವರ್ ಅನ್ನಿದೆಯಲ್ಲ, ಇದು ತುಂಬಾ ಮಾಡಿದ್ದಾರೆ BJP ಅವರು. 11 ವರ್ಷದಲ್ಲಿ ಮಿಸ್ಯೂಸ್ ಆಫ್ ಪವರ್ ಅಂತೂ ಮಾಡಿದ್ದಾರೆ. ಅವ್ರಿಗೆ ಇಲ್ಲ ಅಂತ ಹೇಳ್ಕೋಬಹುದು ಅವರು. ಅದ್ರಲ್ಲಿ ಮೇಜರ್ ಪಾರ್ಟೇ ಮೀಡಿಯಾ. ಮಿಸ್ಯೂಸ್ ಆಫ್ ಪವರ್ ನಲ್ಲಿ ಮೀಡಿಯಾ ಪ್ರೆಸೆನ್ಸ್ ಇವತ್ತಿರ್ತಕ್ಕಂಥ ನ್ಯಾಷನಲ್ ಚಾನೆಲ್ಗಳಲ್ಲಿ ಅವ್ರಿಗಿರ್ತಕ್ಕಂಥ ಪ್ರೆಸೆನ್ಸ್ ಬೇರೆ ಯಾವ ಪೊಲಿಟಿಕಲ್ ಪಾರ್ಟಿಗೆ ಇಲ್ಲ. ಸೊ ದಟ್ಸ್ ಅ ಮಿಸ್ಯೂಸ್ ಆಫ್ ಪವರ್ ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಹೇಟಿಂಗ್ ಮೀಡಿಯಾ ಸಚ್, ಯಾಕಂದ್ರೆ ಮೀಡಿಯಾ ಹ್ಯಾಸ್ ಬಿಕಮ್ ಬಿಸ್ನೆಸ್ ಅಲ್ಲ, ನೋಬಲ್ ಕಾಸ್ ಇಲ್ಲಿದೆ.
ಸೊ ನಮಗೆ ನಿಮಗೆ ಒಂದು ವ್ಯತ್ಯಾಸ ಇತ್ತು ಅವಾಗ. ನಮ್ಮ ನೀವು ಬೈಬೋದಾಗಿತ್ತು, ನಾವು ಬಯಸ್ಕೋಬೋದಾಗಿತ್ತು, ನಾವು ನಿಮ್ಮನ್ನು ಬೈಬೋದು. ಆ ರೀತಿಗೆ ಬಂದ್ಬಿಟ್ಟದ ಮೀಡಿಯಾ. ಏನು ವಾಟ್ ಇಸ್ ಮೀಡಿಯಾ ಅಬೌಟ್? ಎಲ್ಲ ಕಡೆ ಸೇಮ್ ಇದೆ. ಅಲ್ಲ ಸರ್, ಎಲ್ಲಾ ಕಡೆ ಸರ್, ಎಲ್ಲಾ ಕಡೆ ಕರಪ್ಷನ್ ಇದೆ, ಎಲ್ಲಾ ಕಡೆ ಯಾರು ಏನು ಬಾರಿ ಸತ್ಯವಂತರೇನಲ್ಲ. ಬಟ್ ಆದ್ರೂ ಕೂಡ ಒಂದು ಪ್ರಾಮಾಣಿಕತೆ, ಒಂದು ನಿಷ್ಠತೆ ಎಲ್ಲರಲ್ಲೂ ಇಲ್ಲ ಅಂತಾನು ಹೇಳಕ್ ಬರಲ್ಲ ಅಲ್ಲಮ್ಮ, ಆ ಡೌಟೇ ಇಲ್ಲ. ಸಿ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಇಸ್ ಬೇಸಿಕಲಿ ಮೀಡಿಯಾ ಹ್ಯಾಸ್ ಗಾಟ್ ಅ ಗ್ರೇಟ್ ಇನ್ಫ್ಲುಯೆನ್ಸ್ ಟುಡೇ ಆನ್ ಪೀಪಲ್. ಅದನ್ನ ಅವ್ರು ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ. ಟುಡೇ ಮೀಡಿಯಾ ಹ್ಯಾಸ್ ಗಾಟ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಟುಡೇ ಇನ್ ದ ಕಂಟ್ರಿ. ಮೀಡಿಯಾ ಕ್ಯಾನ್ ರೀಚ್ ಥೌಸಂಡ್ಸ್ ಮಿಲಿಯನ್ಸ್ ಆಫ್ ಪೀಪಲ್ ಓವರ್ನೈಟ್ ರೀಚ್ ಮಾಡ್ಬೋದು. ಅದನ್ನ ಅವ್ರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಫಾರ್ ರೈಟ್ ರೀಸನ್ ಆಗಿದ್ರೆ ಒಳ್ಳೇದಾಗಿರ್ತಕ್ಕಂಥದ್ದು. ಮೀಡಿಯಾ ಫ್ರೀ ಬಿಟ್ಟು ಚರ್ಚೆ ಬಗ್ಗೆ ಮಾತನಾಡಿ ಇರೋ ವಾಸ್ತವಾಂಶ ಬಗ್ಗೆ ಜನರಿಗೆ ತೋರಿಸಿದ್ರೆ ಒಂದು ಅಭಿಪ್ರಾಯ ಮೂಡಿಸಬಹುದು. ಅಭಿಪ್ರಾಯ ಎಲ್ಲ ಬರೀ ಪಾಸಿಟಿವ್ ಮೂಡಿಸ್ಕೊಂತ ಹೋಗ್ತಾ ಇದಾರೆ. ಸೊ ಆತರ ಇಲ್ಲ. ಅವ್ರೇನ್ ಪಾಸಿಟಿವ್ ಮೂಡಿಸ್ತಾ ಇದಾರೆ, ಆ ದೇಶದ ವ್ಯವಸ್ಥೆ ಹಂಗಿಲ್ಲ ಅನ್ನೋದು ನನ್ನ ವಾದ. ಆಲ್ ರೈಟ್ ಸರ್, ಈಗ ಈ ಒಂದು ಚುನಾವಣೆನ ಬಿಜೆಪಿ ಇಷ್ಟು ಅಂದ್ರೆ ತುಂಬಾನೇ ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಸರ್, ವಿಜೇಂದ್ರ ಅವ್ರು ಬರೋದಾಗಿರ್ಬೋದು, ಯಡಿಯೂರಪ್ಪನವರು ನಿನ್ನೆಲ್ಲ ರ್ಯಾಲಿ ಮಾಡಿರೋದಾಗಿರ್ಬೋದು, ಮತ್ತು ರೆಡ್ಡಿ ಬ್ರದರ್ಸ್, ಇದೆಲ್ಲ ನೋಡಿದಾಗ ಸರ್ ತುಂಬಾ ಹೆವಿ ಕಾನ್ಸಂಟ್ರೇಷನ್ ಸಂಡೂರ್ ಮೇಲೆ ಯಾಕೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಗೊತ್ತಿಲ್ಲ, ಪರಾಪ್ಸ್ ಅದೇ ಹೇಳಿದ್ನಲ್ಲ, ಬೈ ಎಲೆಕ್ಷನ್ಸ್ಗಳು ಎಲ್ಲರೂ ಬರ್ತಾರಮ್ಮ. ಬರ್ತಾರೆ ಸರ್, ಬಟ್ ನಾನು ಎಲ್ಲಾ ಕಡೆ ಓಡಾಡಿದ್ದೆ ಸರ್. ನಾನು ಈ ಚನ್ನಪಟ್ಟಣನು ಹೋಗಿ ಬಂದೆ, ಮತ್ತೆ ಶಿಗ್ಗಾವಿ ಎಲ್ಲ ತಿರ್ಗಾಡಿದೆ. ಬಟ್ ಸಂಡೂರ್ ಈಸ್ ಯಾಕೋ ಒಂದ್ ಸ್ವಲ್ಪ ಬಾರಿ ಹೆವಿ ಕಾನ್ಸಂಟ್ರೇಷನ್ ಅಂತ ಅದೇ ಮೋಸ್ಟ್ಲಿ ವಿಜೇಂದ್ರ ಬಹಳ ಪರ್ಸನಲ್ ಆಗಿ ತಗೊಂಡಾರೆ. ಅವ್ರ ಪ್ರೆಸ್ಟೇಜ್ ಇಶ್ಯೂ ಅಂತ ಹೇಳ್ತಾರೆ, ಮತ್ತೆ ತಂದೆ ಕರೆಸ್ತಾರೆ, ಬರ್ತಾರೆ. ಸಿ ಈಗ ಅವ್ರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು ನಾವ್ ಹೆಂಗ್ ಹೇಳಕ್ಕಾಗ್ತದೆ ಸರ್? ನಾನು ಇಲ್ಲಿ ಈ ಕ್ಷೇತ್ರದಲ್ಲೂ ಮಾತಾಡ್ತೀನಿ, ಮತ್ತೆ ನಾನು ಕಲಘಟಕಿ ಎಲ್ಲ ನಮ್ಮ ಊರಿಗೆ ಹತ್ರ ಅಲ್ರಿ ಸರ್. ನೀವು ಒಂಥರ ಯಾರಾದ್ರೂ ಕಷ್ಟ ಅಂತ ಬಂದಾಗ ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋದಾಗಿರ್ಬೋದು, ಅಥವಾ ಇಲ್ಲಿ ಜನ ಹೇಳಿದ್ರು ಅವ್ರೊಂಥರ ಕೊಡುಗೈ ದಾನಿ ಇದ್ದ ಹಾಗೆ ಅಂತ. ಆಮೇಲೆ ನಿಮ್ದೊಂದು ಟ್ರಸ್ಟ್ ಬೇರೆ ಇದೆ ಸರ್, ಈ ತರದ ಕೆಲಸ ಫೌಂಡೇಶನ್ ಟ್ರಸ್ಟ್ ಇದೆ ಸರ್. ಸೊ ಅದಕ್ಕೆ ಅಂತ ಒಂದು ಸಪ್ರೇಟ್ ಟೀಮ್ ಬೇರೆ ಮಾಡಿದ್ದೀರಂತೆ, ಹೌದಾ ಸರ್? ಓಕೆ. ಅಂದ್ರೆ ಸರ್ ಅದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ? ಇಲ್ಲ. ಅಂದ್ರೆ ಹೆಂಗ್ ಸರ್, ಹೆಂಗ್ ವರ್ಕ್ ಮಾಡ್ತೀರಿ ಅದನ್ನ ಅಂತ? ಜನ ನಿಮ್ ಬಗ್ಗೆ ಮಾತಾಡ್ತಾರೆ ಸರ್. ನಾನು ಈ ಗ್ರೌಂಡ್ ಅಲ್ಲಿ ಹೋಗಿ ಮಾತಾಡಿದ್ನಲ್ಲ ಸರ್, ಅದ್ರದ್ದೇನ್ ರಾಜಕೀಯ ಅದಾಗ್ಲಿಲ್ಲ ಅಂದ್ರೂ ಪರ್ಸನಲ್ ಆಗಿ ಕೊಟ್ಟು ಕಳಿಸ್ತಾರ ಅವರು ಅಂತ ಎಲ್ಲ ಜನ ಮಾತಾಡ್ತಾರೆ. ನಮ್ ಕೈಲಿ ಇಷ್ಟ ಆಗುತ್ತೆ ಫೌಂಡೇಶನ್ ಥ್ರೂ ಮಾಡ್ತೀವಿ. ಫೌಂಡೇಶನ್ ನನ್ನ ಹೆಸರ ಮೇಲೆ ಫೌಂಡೇಶನ್ ಬೇರೆ ನಡೆಸ್ತಾರೆ. ಸೊ ನಮ್ದು ಫಂಡ್ಗಳು, ನಮ್ಮ ಫ್ಯಾಮಿಲಿ ಫಂಡ್ಸು, ನಮ್ಮ ಫ್ರೆಂಡ್ಸ್ ಯಾರು ಕೊಡ್ತಾರೆ, ನಮ್ಮ ಕೈಲಿ ಎಷ್ಟಾಗುತ್ತೆ ಆ ದುಡ್ಡು ಅದ್ರ ಮೇಲೆ ಮುಖಾಂತರ ನಡೆಸ್ತೀವಿ. ಸರ್, ಬಂಗಾರ ಹನುಮಂತ್ ಅವ್ರು ನಿನ್ನೆ ಇಂಟರ್ವ್ಯೂ ಮಾಡಿದ್ದೆ ಸರ್. ಅವ್ರು ಹೇಳ್ತಿದ್ರು ಸಂತೋಷ್ ಲಾಡ್ ಅವ್ರು ಭಾಳ ಓಡಾಡ್ತಿದಾರಲ್ಲ, ಯಾಕೆ ಗೊತ್ತಾ ಅಂತ ಕೇಳಿದ್ರು. ಯಾಕ್ರಿ ಸರ್ ಅಂತ. ಅವ್ರ ಮಂತ್ರಿ ಆದ್ರೆ ಅಷ್ಟೇ ಬರ್ತಾರ, ಮಂತ್ರಿ ಇಲ್ಲಾಂದ್ರೆ ಒಟ್ಟ ಅವ್ರ ಮುಖನೇ ತೋರಿಸೋದಿಲ್ಲ. ಅವ್ರು ಎಲ್ಲಿರ್ತಾರ ಅಂತ ಗೊತ್ತಾಗಲ್ಲ, ಮಂತ್ರಿ ಆದ್ರೆ ಅಷ್ಟೇ ಮುಖ ತೋರಿಸ್ತಾರೆ ಅಂತಿದ್ರು. ಅಲ್ಲ, ಅವ್ರಿಗೆ ಒಳ್ಳೇದು ಮಾಡ್ಲಮ್ಮ. ಈಗ ಏನು ಹೇಳೋದೇನ್ರಿ, ಈಗ ಆ ಥರ ಅಲಿಗೇಷನ್ಸ್ ಆಯ್ತಪ್ಪ, ಒಪ್ಕೊಂಡ್ಬಿಡ್ತೀವಿ. ಮಂತ್ರಿ ಆದ್ರೆ ಅಷ್ಟೇ ಮುಖ ತೋರಿಸ್ತಾರೋ, ಒಳ್ಳೇದಲ್ಲ ಅವ್ರಿಗೆ ಹೇಳಿದ್ ಆಯ್ತು. ಈಗ ನೋಡ್ರಿ, ಈಗ ಮುಖ ತೋರಿಸ್ತಾರ, ಆಮೇಲೆ ಮತ್ತೆ ಅವ್ರ ಸರ್ಕಾರ ಇಲ್ಲ, ಅವ್ರ ಮಂತ್ರಿ ಆಗಿಲ್ಲ ಅಂದ್ರೆ ಒಟ್ಟ ಮುಖ ತೋರಿಸಲ್ಲ. ಆಮೇಲೆ ನಿಮ್ ಫೌಂಡೇಶನ್ ಬಗ್ಗೆನೂ ಮಾತಾಡಿದ್ರಿ ಸರ್. ಏನಂತಂದ್ರೆ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಅವ್ರನ್ನ ಕರ್ ಸನ್ಮಾನ ಮಾಡೋದು, ಇವ್ರ ಕರ್ ಸನ್ಮಾನ ಮಾಡೋದು, ಹಂಗೆಲ್ಲ ಮಾಡ್ತಾರೆ. ಎಲೆಕ್ಷನ್ ಇಲ್ಲದೆ ಇರೋ ಟೈಮಲ್ಲಿ ಮಾಡಲ್ಲ. ಬೇಕಾದ್ರೆ ಅವ್ರ ಫೇಸ್ಬುಕ್ ತೆಗೆದು ನೋಡ್ರಿ, ಅವ್ರದ್ದು ಪೇಜಸ್ ತೆಗೆದು ನೋಡ್ರಿ ಅಂತೆಲ್ಲ ಅವ್ರು ಹೇಳ್ತಿದ್ರು. ಇಲ್ಲಮ್ಮ, ಫೌಂಡೇಶನ್ ಪ್ರಾರಂಭ ನಾವು ಪಬ್ಲಿಸಿಟಿಗೆ ಯಾವತ್ತು ಮಾಡಿರಲಿಲ್ಲ. ಇವತ್ತಿನ ಅನಿವಾರ್ಯ ವ್ಯವಸ್ಥೆಯಲ್ಲಿ ಪ್ರಾರಂಭ ಮಾಡಿದ್ದೀನಿ. ಈ ಕಲಗಟ್ಟಿಗೆ 10,000 ಬೋರ್ ಹೊಡೆದಿನಿ ನಾನು. ಫೌಂಡೇಶನ್ ಮುಖಾಂತರ ನಾವು ಪೇಜ್ಗಳು ಮಾಡಿ ಇತ್ತೀಚಿನ ನೀವೋ ಟ್ರೆಂಡ್ ಈಗ ಸರ್ವೈವ್ ಆಗ್ಬೇಕಲ್ಲ. ಸೊ ಏನ್ ಮಾಡ್ತೀವಿ ಅಂತ ತೋರಿಸ್ಕೋಬೇಕು ಜನಕ್ಕೆ. ನಾಚಿಕೆ ಆಗ್ತದೆ ನನಗೆ ಅದು ಮಾಡಕ್ಕೆ, ಅದು ಅನಿವಾರ್ಯ ಸ್ಥಿತಿ. ಸೊ ಟು ಶೋ ಟು ದ ಪೀಪಲ್ ಟು ಬಿ ಇನ್ ಮಾಡರ್ನ್ ವರ್ಲ್ಡ್ ವಾಟ್ ಯು ಆರ್ ಡೂಯಿಂಗ್. ಬಂಗಾರ ಹನುಮಂತ ನಮ್ಮ ಸ್ನೇಹಿತರೆ, ಅವ್ನು ಇನ್ನ ಈ ಭಾಗದಾಗ ತಿರುಗಾಡಕಲ್ಲಿ ನಾನು ಆಲ್ರೆಡಿ MLA ಆಗಿದ್ದೆ. ರಾಜಕೀಯವಾಗಿ ಮಾತಾಡ್ತಾನ ಹುಡುಗ, ಏನ್ ತೊಂದರೆ ಇಲ್ಲ, ಮಾತಾಡ್ಲಿ. ಹೌದ್ ಬಿಟ್ಬಿಡಿ, ಬಂಗಾರ ಹನುಮಂತ ಈ ತಾಲೂಕಿಗೆ ಏನ್ ಕಾಂಟ್ರಿಬ್ಯೂಷನ್, ಈ ತಾಲೂಕಿಗೆ ಏನ್ ಸಂಬಂಧ? ಅವನು ನಮ್ಮ ಸ್ನೇಹಿತರವರು. ವಾಟ್ ವಿ ಇಸ್ ರಿಲೇಟೆಡ್ ಟು ಸಂಡೂರು ತಾಲೂಕು. ಏನಂದ್ರೆ ಇದು ಯಾವಾಗಲೂ ಮಾತಾಡಕಲ್ಲಿ ಒಂದ್ ಸ್ವಲ್ಪ ತೂಕ ಹಿಡ್ಕೊಂಡು ಮಾತಾಡೋದು ಒಳ್ಳೇದು. ಅಲಿಗೇಷನ್ಸ್ ಮಾಡಿದ್ರೆ ಒಪ್ಕೊಂಡ್ಬಿಡೋಣ ಬಿಡ್ರಿ. ಈಗೇನು ಅವ್ರಿಗೆ ಹೇಳಿದಂಗೆ ಆಗ್ಲಿ, ಆಯ್ತು ನಾವು 5 ವರ್ಷಕ್ಕೊಂದ್ಸಲ ಜನಕ್ಕೆ ಸಿಗ್ತೀವಿ, ಆಗ್ಲಿ. ನೀವು ಸಿಗ್ತಿರಲ್ಲ, ನೀವು ಮಾಡ್ರಿ, ಮತ್ತೆ ನಿಮ್ಗೆ ಜನ ಕೆಲ್ಸಲಿ ಅಲ್ಲ. ನಿಮಗೆ ರೆಗ್ಯುಲರ್ ನೀವು ಜನಕ್ಕೆ ಸಿಗ್ತೀರಿ, ನೀವು ಸಹಾಯ ಮಾಡ್ತೀರಿ, ಜನ ನಿಮ್ಮನ್ನ ನೋಟ್ ಹಾಕ್ತಾರೆ ಬಿಡ್ರಿ. ಯಾಕೆ ತಲೆ ಕೆಡಿಸ್ಕೊಂತ ಸರ್? ಈಗ ನೀವೇ ಮುಂಚೂಣಿಯಲ್ಲಿ ನಿಂತು ಈಗ ಇವರು ಪರವಾಗಿ ನೀವು ಸರ್, ಈ ಜನತೆಗೆ ಈಗ ನೀವು ಕೇಳಿದ್ರೆ ಎಲ್ಲ ಮಾಡೀವಿ ಅಂತೀರಿ, ಆದ್ರೂ ಜನರಿಗೆ ಏನೋ ಒಂದು ಹೇಳ್ಬೇಕಲ್ರಿ ಸರ್, ಈಗ ಏನು ಮಾಡ್ತೀವಂತ. ಸೊ ವಾಟ್ ನೆಕ್ಸ್ಟ್ ಅಂತ. ಸೊ ಏನು ಸರ್ ಒಂದು ಪ್ರಮುಖ ಒಂದು 3-4 ಅಶ್ಯೂರೆನ್ಸ್ ಅಥವಾ ಮಾಡೋವಂಥದ್ದು? ನೋಡಮ್ಮ, ಮೋಸ್ಟ್ಲಿ ಬೇಸಿಕ್ ಕಮ್ಯುನಿಟೀಸ್ ಇಂದ ಟ್ರಾನ್ಸ್ಪೋರ್ಟೇಷನ್, ಹೆಲ್ತ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಕುಡಿಯ ನೀರು, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಂಗಿಲ್ಲ. ರೋಡು, ರಸ್ತೆ, ಮೂಲಭೂತ ಸೌಕರ್ಯಗಳು, ಡ್ರಿಂಕಿಂಗ್ ವಾಟರ್, ಇವು 4 ನನ್ನ ಪ್ರಕಾರ ಸಫಿಷಿಯೆಂಟ್ ಆಗಿ ಮಾಡಿದೀವಿ. ಇನ್ನ ಮನೆಗಳು ಕೊಡಿಸ್ಬೇಕು, ಇನ್ನ ಮನೆಗಳು ಜಾಸ್ತಿ ಮಾಡಬೇಕು, ಇನ್ನ ಶಾಲೆಗಳು ಆಗ್ಬೇಕು, ಇನ್ನ ಕಾಲೇಜ್ಗಳು ಆಗ್ಬೇಕು. ಇದು ರಿಕರಿಂಗ್ ಪ್ರಾಸೆಸ್ ಇದು. ಬಟ್ ಇರ್ತಕ್ಕಂಥ ನಮ್ಮ ತಾಲೂಕಿನ ಅನುಗುಣವಾಗಿ ರಸ್ತೆ, ಕುಡಿಯ ನೀರಿಂದು, ಪವರ್ ಮೋರ್ ಇಂಪಾರ್ಟೆಂಟ್ 3. ಆಮೇಲೆ ತಕ್ಕ ಮಟ್ಟಕ್ಕೆ ಎಲ್ಲ ಕಡೆ ಕಾಲೇಜ್ಗಳು, ಶಾಲೆಗಳು, PH ಸೆಂಟರ್ಗಳು, ಇದ್ರ ಬಗ್ಗೆ ಯಾರನ್ನ ಬೇಕಾದ್ರೆ ಸರ್ವೆ ಮಾಡಿರ್ಬೇಕಾದ್ರೆ ವಿ ಸ್ಟ್ಯಾಂಡ್ ಟು ಬಿ ಚಾಲೆಂಜಿಂಗ್.
ಸರ್ ನಾನೀಗ ಹೇಳ್ರಿ ಇನ್ನು ಮುಂದ್ಗಡೆ ಸರ್. ಇನ್ನು ಮುಂದ್ಗಡೆ ಅವ್ದು ಎಲ್ಲ ಕಡೆ ಥ್ರೂಔಟ್ ಸ್ಟೇಟ್ ನಾನು ತಿರುಗಾಡ್ತೀನಿ, ನಾನು ಕೂಡ ನೋಡ್ತೀನಿ. ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಇದೆ, ಥ್ರೂಔಟ್ ಸ್ಟೇಟ್ ಇಶ್ಯೂ. ಜಾಸ್ತಿ ಕೆಲಸಗಳು ಸಿಗಬೇಕು, ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಮನೆಗಳು ಬೇಕು, ಈ ಡಿಮಾಂಡ್ ಇದೆ. ಸೊ ಇದೆಲ್ಲ ಸರ್ಕಾರದ ಚಾಲೆಂಜ್ಗಳಿದೆ ಮುಂದೆ. ನಮ್ದೊಂದೇ ಸರ್ಕಾರದಲ್ಲಿ ಎಲ್ಲ ಸರ್ಕಾರ ಚಾಲೆಂಜ್ ಇದೆ ಮುಂದೆ. ಸರ್ ಈಗ ನಾನು ಆದ್ರೂ ಕೂಡ ನಮ್ಮ ಸರ್ಕಾರ ಬಂದಾಗ ನಾವು ಸುಮಾರು 3,000 ಮನೆ ಕಟ್ಸ್ಲಿಕ್ಕೆ ಆಲ್ರೆಡಿ ನಮ್ಮ ಸರ್ಕಾರದಲ್ಲೇ ಆಗಿರತಕ್ಕಂಥದ್ದು. 650 ಮನೆ ಆಲ್ರೆಡಿ ಸೆಂಟ್ರಲ್ ಕಟ್ಟಿದ್ದೀವಿ. ಇನ್ನು ಮುಂದೆ 2,000 ಮನೆ ಕಟ್ತಾ ಇದೀವಿ, ಆಲ್ರೆಡಿ ನಡೀತಾ ಇದೆ, ಸ್ಟೇಜ್ ವೈಸ್ ನಡೀತಾ ಇದೆ. ಸರ್ ನಾನೀಗ ಬಂದಾಗ್ರಿ ಸರ್, ಈಗ ನೀವು ಬೆಂಗಳೂರಿಂದ ಬರ್ತೀವಿ ಅಂದ್ರೆ ಜನ ನಮ್ಮ ನೋಡಿ ಒಂದು ಸ್ವಲ್ಪ ಆ್ಯಂಕರ್ಸ್ ಅಂದ್ರೆ ಟಿವಿಯಾಗ ನೋಡಿರ್ತಾರಲ್ಲ ಸರ್, ಒಂದು ಸ್ವಲ್ಪ ಆಕರ್ಷಣೆ ಆಗ್ತಾರೆ. ಒಂದಿಷ್ಟು ಜನ ಬಂದಿದ್ರಿ ಸರ್ ನಾನು ನೋಡಕ್ಕೆ. ಸೊ ಬಂದವ್ರು ಏನು ರಿಕ್ವೆಸ್ಟ್ ಅಂದ್ರೆ, ಲಾಡ್ ಸಾಹೇಬ್ರು ಏನಾದರೂ ಸಿಕ್ಕಿದ್ರೆ ಇದನ್ನು ಕೇಳ್ರಿ ಅಂತ. ಏನಂದ್ರೆ ಸರ್, ಅಲ್ಲಿ ನನಗೂ ಗೊತ್ತಿಲ್ಲ ಸರ್, ಈ ಸಂಡೂರು ನನಗೂ ಹೊಸ್ತೆ. ಬಟ್ ಏನ್ರಿ ಸರ್, ನನಗೆ ಒಂದು ಏನಂತಂದ್ರೆ ನಿಮ್ಮ ಥರನೇ ಒಟ್ಟು ಬಡವ್ರು ಕಂಡ್ರೆ ಅಥವಾ ಅವ್ರ ಸಮಸ್ಯೆ ಹೇಳ್ಕೊಂಡು ಒಂದು ಸ್ಪಂದನೆ ಅದು ಇದ್ದೇ ಇರುತ್ತೆ ರೀ ಸರ್. ಅಲ್ಲಿ ಬಸ್ ಸ್ಟ್ಯಾಂಡ್ ಐತಲ್ರಿ ಸರ್, ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ಲಿ, ಒಟ್ಟು ರೋಡಾಗ ನಿಲ್ಲಿಸ್ತಾರೆ ಗೊತ್ತದಲ್ರಿ ಸರ್, ಅಲ್ಲಿ ತೋರಣಗಲಲ್ಲಿ. ಅದ್ರ ಹಿಂದೆ ಒಂದಿಷ್ಟು ಮನೆ ಇದಾವ್ರಿ ಸರ್, ಅವಕ್ಕೆಲ್ಲ ನೋಟಿಸ್ ಕೊಟ್ಟಾರಂತ್ರಿ ಸರ್. ಅವರು ಒಂದು 60-70 ವರ್ಷದಿಂದ ಇದೀವಿ ಅಂತ. ನಾಗರೆಡ್ಡಿ ಕೇಸ್, ನಾಗರೆಡ್ಡಿ ಕೇಸ್ ಹೌದ್ರಿ ಸರ್. ಪಾಪ ಸರ್, ಅವ್ರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್, ಎಲ್ಲಿ ಹೋಗ್ಬೇಕು ಜನ ಅವರು. ಅದ್ರ ಏನೇ ಕೇಳಮ್ಮ, ಅದು ನಾಗರೆಡ್ಡಿ ಹೆಸರು ಮೇಲೆ ಇರ್ತಕ್ಕಂಥ ಲ್ಯಾಂಡ್. ಅದು ಇವ್ರು ಬಹಳ ವರ್ಷದಿಂದ ಅಲ್ಲೇ ಕಟ್ಕೊಂಡಿದ್ದಾರೆ. ನಾಗರೆಡ್ಡಿ ಕೋರ್ಟಿಗೆ ಹೋಗಿದ್ದ, ಕೋರ್ಟ್ ಅವನ ಪ್ರಕಾರ ಆಗ್ಬಿಟ್ಟಿತ್ತು. ಅದನ್ನ ಸ್ಟೇ ತರಿಸಿದ್ವಿ, ಫರ್ದರ್ ಸ್ಟೇ ತರಿಸಿ ಮುಂದೆ ಹೋಗ್ತಿದೀವಿ. ಜಾಯಿಂಟ್ ಕಮಿಷನ್ ಮಾಡ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ಕೇಳಿ, ಯಾಕಂದ್ರೆ ಒನ್ಸ್ ಯಾರೇ ಪೊಸಿಷನ್ ಇಫ್ ನಾಟ್ ಇನ್ ಪೊಸಿಷನ್ ಇಲ್ಲ ಅಂತಂದ್ರೆ ಅದನ್ನ ವಾಪಸ್ ಕೊಡಕ್ ಆಗ್ತದೆ. ಯಾವುದೇ ಕಾರಣಕ್ಕೆ ಏನೇ ಆದ್ರೂ ಕೂಡ ಆ ಮನೆಗಳು ಅವ್ರಿಗೆ ಏನು ತೊಂದರೆ ಆಗಲ್ಲ. ಇಟ್ ಇಸ್ ಅ ಪ್ರಾಮಿಸ್ ಫ್ರಮ್ ಮೈ ಸೈಡ್, ಇಟ್ಸ್ ಅ ಪ್ರಾಮಿಸ್. ಮತ್ತೆ ಸರ್ ಗಟ್ಟಿಯಾಗಿ ಹೇಳ್ರಿ ಸರ್, ಯಾವುದೇ ಕಾರಣಕ್ಕೂ ನಾಗಿರೆಡ್ಡಿ ಭೂಮಿಲಿ ಇರ್ತಕ್ಕಂಥ ಏನ್ ನಮ್ಮ ಜನರು ಇದಾರೆ, ಎದರ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿಲ್ ಸ್ಟ್ಯಾಂಡ್ ಬೈ ಇಟ್. ನಿಮ್ಗೆ ಯಾರು ಅಲ್ಲಿ ಏನು ಬಂದು ಜಾಗ ಖಾಲಿ ಮಾಡಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ಶ್ರಮಿಸ್ತೇವೆ ಸರ್. ನಿಮ್ಮಲ್ಲಿ ಗ್ಯಾರಂಟಿಗಳು ಒಳ್ಳೆ ಇಂಪ್ಯಾಕ್ಟ್ ಆಗ್ಯಾವೇನ್ರಿ ಸರ್? 5 ಗ್ಯಾರಂಟಿ ನಿಮ್ಮ ಭಾಗದಲ್ಲಿ, ಯಾಕಂದ್ರೆ ಇಲ್ಲಿ ಭಾಳ ಏರಿಳಿತ ಐತ್ರಿ ಸರ್. ಶ್ರೀಮಂತರಂತೂ ಭಾಳ ಶ್ರೀಮಂತರದಾರ, ಬಡವರು ಕೆಟ್ಟ ಬಡವರು ಅದಾರ್ರಿ ಸರ್. ಅಂತರ ಅಂತೂ ಭಾಳ ಇದೆ ರೀ ಸರ್. ಅಂದ್ರೆ ಶ್ರೀಮಂತರದಾರ, ಬಡವರು ಇದ್ದಾರೆ. ಸೊ ಹಿಂಗಾಗಿ ಗ್ಯಾರಂಟಿಗಳು ನಿಮ್ಮ ಸಂಡೂರು ಭಾಗದಲ್ಲಿ ಸರ್ ಭಾರಿ ಇಂಪ್ಯಾಕ್ಟ್ ಆಗೈತೇನ್ರಿ ಸರ್? 100% ಆಗಿದೆ. 50,000 ಮೇಲ್ ಜನ ನಮ್ಮ ತಾಲೂಕಿನಲ್ಲಿ ಎಲ್ಲ ಗ್ಯಾರಂಟಿಗಳ ಬೆನಿಫಿಷಿಯರ್ಸ್ ಇದ್ದಾರೆ. ಸೊ 51,000 2,000 ಜನ ತೊಗೊಂತಾರೆ. 50,000 ಜನ ನಮ್ಮ 10 kg ಅಕ್ಕಿ ತೊಗೊಳ್ತಾ ಇದ್ದಾರೆ. ಕರೆಂಟ್ ಫ್ರೀ ಸುಮಾರು 40-45 ಸಾವಿರ ಮನೆಗಳು ಕರೆಂಟ್ ಫ್ರೀ ಇದೆ. ಈ ತರ ಎಲ್ಲ ಹೆಣ್ಮಕ್ಳಿಗೆ ಭಾರಿ ಒಲವು ಇದೆ ರೀ ಸರ್. 100% ಇದೆ. ಹೋದಲ್ಲಿ ಬಂದಲ್ಲಿ ಬಟ್ ಹೆಣ್ಮಕ್ಳೇ ಸರ್ ನಿಮಗೆ ಮುಂದೆ. ನಾನು ನೋಡ್ತಿದ್ದೀನಲ್ಲ ಎಲ್ಲ ಕಡೆ ಹೆಣ್ಮಕ್ಳೇ ಮುಂದೆ. ನಿಂದು ಆಶೀರ್ವಾದ ಇರಲ್ಲ ನಮ್ಮ ಮೇಲೆ ಸರ್. ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡಿದ್ರೆ ಸರ್, ನಾವು ಹೆಣ್ಮಕ್ಳು ಯಾವಾಗಲೂ ಆಶೀರ್ವಾದ ಮಾಡ್ತೀವಿ. ನಾವು ಯಾವತ್ತಿದ್ರೆ ಹೆಣ್ಮಕ್ಳು ಪರ ಸರ್. ಇರ್ಲಿ ರೀ ಸರ್. ಸರ್ ಈಗ ನೀವು ಭಾರಿ ಫಿಟ್ ಇದೀರಿ ಸರ್. ನೀವು ಈಗ ಮುಂದಿನ ವರ್ಷ 50 ನಿಮ್ಗೆ? ಯಾಕೆ ಹೇಳಕ್ಕೆ ಅದೇ ನಂಗೆ ಗೊತ್ತಿಲ್ಲ, ಕೇಳಿದೆ ರೀ ಸರ್. ಇಲ್ರಿ ಸರ್, ಇನ್ನೂ ಕಡಿಮೆ ರೀ ಸರ್. ಎಷ್ಟು 48 ರೀ ಸರ್? ಇಲ್ಲ, ನೆಕ್ಸ್ಟ್ ಮುಂದಿನ ವರ್ಷ 50 ಆಗ್ತದೆ. 50 ಹಂಗೆ ಕಾಣಲ್ಲ ಅಲ್ರಿ ಸರ್. ಏನ್ರಿ ಸರ್ ನಿಮ್ ಫಿಟ್ ಅಂಡ್ ಫೈನ್ ನಿಮ್ದು ಏನ್ ಸರ್? ಏನ್ ಇದ್ರದ್ದು ರಾಜ್ ಏನ್ರಿ ಸರ್? ಕುಡಿಯಲ್ಲ, ಸೇದಲ್ಲ, ಡೂಯಿಂಗ್ ಟೊಬ್ಯಾಕೋ ಇಲ್ಲ. ಸೊ ಸ್ವಲ್ಪ ಡೈಟ್ ಕಾನ್ಶಿಯಸ್, ರನ್ನಿಂಗ್, ಎಕ್ಸರ್ಸೈಸ್, ಜಿಮ್ ಮಾಡ್ತೀನಿ. ಕಾಫಿ ಕುಡಿತೀನಿ ಅಂತಂದೆ, ಸಕ್ಕರೆ ಹಾಕ್ಬೇಡ್ರಿ ಅಂತ ತಾಕಿನ 3 ತಿಂಗಳು ಮೇಡಮ್ ನೀವು ಸಕ್ಕರೆ ಸರ್ ಸಣ್ಣ ಆಗ್ಬೇಕಂತೀನಿ, ಒಟ್ಟ ಸಣ್ಣ ಆಗಲ್ಲ ಸರ್. ನೋಡೋಣ, ನಿಮ್ಮ ಮಾತನ್ನ ಪಾಲಿಸ್ತೀನಿ. ಆದಷ್ಟು ಸಕ್ಕರೆ ಕಡಿಮೆ ಮಾಡ್ತೀನಿ ಸರ್. ಸರ್ ಇದು ಏನಂದ್ರೆ, ಈ ಒಂದು ಚುನಾವಣಾ ಫಲಿತಾಂಶ ನಿಮಗೆ ರಾಜಕೀಯವಾಗಿ ಒಂದು ಮೈಲೇಜ್, ಯಾಕಂದ್ರೆ ರೀಶಫಲ್ ಅದು ಇದು ಎಲ್ಲ ಐತಲ್ರಿ ಸರ್. ಹಾಗಾಗಿ ನಿಮ್ಗೆ ಸರ್ ಇದೇನು ರಾಜಕೀಯ ಏನು ಸನ್ಯಾಸ ಅಲ್ರಿ ಸರ್. ಎಲ್ಲರಿಗೂ ಬರದೇ ಸ್ಥಾನಮಾನ ಅಧಿಕಾರ, ಅದರಿಂದ ಜನರಿಗೆ ಒಳಿತು ಹಿಂಗಾಗೋದು. ಸೊ ರೀಶಫಲ್ ಅದು ಇದು ಅಂತಾರಲ್ರಿ ಸರ್. ನಿಮ್ಗೆ ಪರ್ಸನಲಿ ಈ ಒಂದು ಚುನಾವಣೆ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಸರ್ ಇದು? ಅಲ್ಲ, ನಮಗೆಲ್ಲ ಚುನಾವಣೆ ಇಂಪಾರ್ಟೆಂಟ್. ಸಂಡೂರು ಇದ್ರದ್ದು ಮಾತ್ರ ಭಾಳ ಇಂಪಾರ್ಟೆಂಟ್. ಪರ್ಸನಲಿ ನನಗೆ ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತಲ್ಲ. ಪಾರ್ಟಿಗೂ ಇಂಪಾರ್ಟೆಂಟ್ ಇದೆ, ನಮಗೂ ಇಂಪಾರ್ಟೆಂಟ್ ಇದೆ. ಸೊ ಇದರಿಂದ ನಿಮ್ಗೆ ರಾಜಕೀಯದ ಮೇಲೆ ಏನು, ನಿಮ್ಮ ರಾಜಕೀಯ ಜೀವನದ ಮೇಲೆ ಏನಂತ ದೊಡ್ಡ ಪರಿಣಾಮ? ಇಲ್ಲಿವರೆಗೆ ನಾನು ಬಂದಿರೋದೇ ಒಂದು ಡೆಸ್ಟಿನಿ ಅಮ್ಮ. ಇನ್ನು ಮುಂದೆ ಕೂಡ ಡೆಸ್ಟಿನಿನೇ. ಸಿನ್ಸಿಯರ್ ಆಗಿ ಕೆಲಸ ಮಾಡಬೇಕು. ರಾಜಕಾರಣದಾಗ 2x2 4 ಆಗಲ್ಲ, 4x4 -4 ಕೂಡ ಆಗ್ಬಿಡುತ್ತೆ. ಹೇಳಕ್ ಬರಲ್ಲ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಸೊ ಇದಕ್ಕೆ ಪ್ಯಾಷನ್ ಕಮಿಟೆಡ್ ಆಗಿರ್ಬೇಕು. ಇದಕ್ಕೆ ರಿಸಲ್ಟ್ ಓರಿಯೆಂಟೆಡ್ ಕೆಲವು ಸಂದರ್ಭದಲ್ಲಿ ನೀವು ಅನ್ಕೊಂಡಂಗೆ ಆಗತ್ತೆ, ಕೆಲವು ಟೈಮ್ ಆಗೋದಿಲ್ಲ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಸ್ಪೋರ್ಟಿವ್ ಆಗಿ ತಗೋಬೇಕು. ಪೊಲಿಟಿಕ್ಸ್ ಅಂದ್ರೆ ಏನು? ಇಟ್ಸ್ ನಾಟ್ ಅ ಪ್ರೆಸ್ಟೇಜ್. ಪೊಲಿಟಿಕಲ್ ಪವರ್ ಬಂದಾಗ ವೈ ಡು ಯು ರಿಕ್ವೈರ್ ಪವರ್? ವೈ ಡು ರಿಕ್ವೈರ್ ಪವರ್? ಪವರ್ ಇಸ್ ಟು ಲವ್ ಪೀಪಲ್. ಜಾಸ್ತಿ ಜನಕ್ಕೆ ಪ್ರೀತಿ ಮಾಡಬೇಕು, ಜಾಸ್ತಿ ಜನಕ್ಕೆ ಗೌರವ ಕೊಡಬೇಕು. ನಮ್ಮ ಈಗೋಗಳನ್ನ ಸರೆಂಡರ್ ಮಾಡಿ ಯು ಶುಡ್ ಗೋ ಅಂಡ್ ಸರೆಂಡರ್ ಯುವರ್ ಸೆಲ್ಫ್. ಸೊ ಅದು ಈಗೋಸ್ಟಿಕ್ ತಗೊಂಡು ನಾನು ಅವನಿಗೆ ಸೋಲಿಸ್ತೀನಿ. ಇದು ರಾಜಕೀಯ ರೈವಲ್ರಿ, ಪರ್ಸನಲ್ ಆಗಬಾರ್ದು. ರಾಜಕೀಯ ರೆವಲ್ರಿನ ಪ್ರೋಗ್ರೆಸಿವ್ ಆಗಬೇಕು, ಪ್ರೋಗ್ರಾಮ್ಸ್ ಆಗ್ಬೇಕಾದ್ರೆ ನಮ್ಮದ. ನೆಕ್ಸ್ಟ್ ಜನರೇಷನ್ ಆಫ್ ಪೊಲಿಟಿಷಿಯನ್ಸ್ ಶುಡ್ ಕಮ್ ಅಪ್ ವಿತ್ ನೈಸ್ ವೇ. ನಾವು ಬಿಜೆಪಿ ಸ್ನೇಹಿತರು ಕೂತ್ಕೊಂಡು ನಿಮ್ಮ ಪಾರ್ಟಿಗೆ ಅವನು ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಪಾರ್ಟಿಗೆ ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ದಿನಗಳು ಬರ್ಬೇಕಮ್ಮ ನನ್ನ ಆಸೆ. ಅಂತ ದಿನಗಳು ಆಗ್ಬೇಕು ಅಂತ ದಿನಗಳು ಆಗ್ಬೇಕಮ್ಮ ಆಸೆನೂ ಇದೆ ನನಗೆ. ಆಗ್ಬೇಕು, ಯಾಕೆ ಆಗ್ಬಾರ್ದು? ಅಲ್ರಿ ಸರ್, ಈಗ ತಮಿಳ್ನಾಡಲ್ಲಿ ಈಗ ಜಯಲಲಿತಾ ಅವ್ರ ಕರುಣಾನಿಧಿ ಪಂಚೆ ಎಲ್ಲ ಉಡಾಯಿಸಿ ಎತ್ಕೊಂಡು ಹೋದ್ರು.
ಅವ್ರದ್ದು ಸೀರೆ ಎಲ್ಲ ಹರಿದ್ರು ಅಂತ ಪರಿಸ್ಥಿತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಪರವಾಗಿಲ್ಲ ಸರ್ ನಾವು ಪಾಲಿಟಿಷಿಯನ್ಸ್ ನೀವು ಮಾತಾಡ್ತದ್ದು ಪರ್ಸನಲ್ ರೈವಲ್ರಿ ಪೊಲಿಟಿಕ್ಸ್ ಆಗಬಾರ್ದು. ವಿ ಆರ್ ರೆಸ್ಟ್ರಿಕ್ಟಿಂಗ್ ಓನ್ಲಿ ಟು ಸೋ ಮಚ್, ನಾಟ್ ಟ್ರೈಂಗ್ ಟು ಗಿವ್ ಎನ್ ಎಕ್ಸಾಂಪಲ್. ಪರ್ಸನಲ್ ರೈವಲ್ರಿ ಪೊಲಿಟಿಕ್ಸ್ ಆಗಬಾರ್ದು ಅನ್ನೋದು ನಮ್ಮ ವಾದ. ಇದು ನಾನು ನಿಮ್ಮನ್ನು ಬೈದೆ, ನೀನು ನಮ್ಮನ್ನು ಬೈಯೋದು, ಸಿಂಗ್ಲರಾಗಿ ಬೈಯೋದು, ನಾನು ಸಿಂಗ್ಲರಾಗಿ ಬೈಯೋದು, ಅವ್ರ ಪ್ರಶ್ನೆ ಕೇಳಿ ಇವ್ರ ಪ್ರಶ್ನೆ ಕೇಳಿ ಅವ್ರ ಪ್ರಶ್ನೆ ಕೇಳಿ ಬದೇ ಆದರೆ ಸೊ ದೇರ್ ಇಸ್ ಇಂಟೆಲೆಕ್ಚುಯಲ್ ಬೇಸ್ ಬರಬೇಕು, ಪ್ರೋಗ್ರಾಮ್ ಬೇಸ್ ಬರಬೇಕು. ನಮ್ಕಿನ್ನ ಭಾಳ ಸ್ಮಾರ್ಟರ್ ಪೀಪಲ್ ಇದ್ದಾರೆ, ವೆರಿ ಕಮಿಟೆಡ್ ಪೀಪಲ್ ಇದ್ದಾರೆ, ಅಂಥವ್ರನ್ನು ಬರಬೇಕು, ಮೇನ್ ಸ್ಟ್ರೀಮ್ ಆಗಿ ಬರಬೇಕು ಅನ್ನೋ ನನ್ನ ವಾದ. ಸರ್ ನೀವು ಇಂಟೆಲೆಕ್ಚುಯಲ್ಸ್ ಪ್ರೋಗ್ರಾಮ್ಸ್ ಬಗ್ಗೆ ಅಥವಾ ದೇಶದ ಬಗ್ಗೆ ಹಿಂಗೆಲ್ಲ ಸರ್ ನೀವು ಭಾಳ ಬುಕ್ ಓದ್ತೀರೇನ್ರಿ ಸರ್? ಸ್ವಲ್ಪ ಓದ್ತೀನಿ ಭಾಳ. ನೀವು ಮಾತಾಡಿದ್ರೆ ಒಂದು ಅಧ್ಯಾತ್ಮ ಐತಿ, ಸನ್ಯಾಸ ಐತಿ, ಎಲ್ಲ ಐತ್ರಿ ಸರ್. ಪ್ರತಿಯೊಂದು ಐತಿ. ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ಮೋಸ್ಟ್ಲಿ ಭಾಳ ಪ್ರಿಪೇರ್ ಆಗಿ ಬರ್ಬೇಕು ಸರ್ ಎಲ್ಲರೂ. ಹಂಗೇನು ನಮ್ಮ ಚೆನ್ನಾಗಿ ನನಗಿನ್ನ ಚೆನ್ನಾಗಿ ಮಾತಾಡ್ತಾರೆ, ಪ್ರಿಪೇರ್ಡ್ ಇದ್ದಾರೆ. ಅಲ್ರಿ ಸರ್, ಈಗ ನನಗೆ ಮೊದಲು ಇದು ನಂದು ಕೊನೆ ಪ್ರಶ್ನೆ. ನಿಮ್ಮನ್ನ ನೋಡಿದಾಗ ಸರ್ ನನಗೇನು ಈ ಮನುಷ್ಯ ಭಾರಿ ಗವಂಡ ಅದನಪ್ಪ, ಎಟ್ಟು ಗವಂಡ ಅನ್ನೋದು ಪರ್ಸೆಪ್ಷನ್ ಇತ್ತು ಸರ್, ಫ್ರಾಂಕ್ಲಿ ಸ್ಪೀಕಿಂಗ್ ರೀ ಸರ್. ಏನು ಇವತ್ತು ಯಾರಿಗೂ ಮರ್ಯಾದೆ ಕೊಡಲ್ಲ, ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ ಅಂತ. ಬಟ್ ಸರ್ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ತಾಯಿ ತಂದೆ ಬಗ್ಗೆ ಒಂದು ಹಾಡು ಬಂತ್ರಿ ಸರ್. ಅವಾಗ ನೀವು ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ರೆ ಅದು ನೋಡಿ ನಂಗೆ ತುಂಬ ಡೀಪ್ಲಿ ಟಚ್ ಆಯಿತು ಸರ್. ಈಸ್ ಆಲ್ಸೋ ಇವರು ಒಂದು ತುಂಬ ಒಳ್ಳೆಯ ಸಹೃದಯಿ ಅಂತ. ಸರ್ ನೀವು ಯಾಕೆ ಸರ್ ಹಂಗೆ ಒಟ್ಟು ರೆಬಲ್ ಆದ್ರಿ ಸರ್ ಇದ್ದಕ್ಕಿದ್ದಂತ ಒಂಥರ? ನಾನು ಹಂಗೆ ಇದೀನಿ ಈಗ ನೀನು ನೋಡಿ ಅಷ್ಟೇ ನನಗೆ. ಹೌದ್ರಿ ಸರ್, ಮೊದಲಿಂದ ರೆಬಲ್ ಇದ್ದೀನಿ. ಇಲ್ಲಿ 27 ವರ್ಷಕ್ಕೆ 28 ವರ್ಷಕ್ಕೆ ಗೆಲ್ಲಬೇಕಲ್ಲ. ಬಟ್ ಆಲ್ವೇಸ್ ನಾನೀಗ ಪೊಲಿಟಿಕಲ್ ರೈವಲ್ರಿನಲ್ಲಿ ಫ್ರೆಂಡ್ಶಿಪ್ನಲ್ಲಿ ಕೆಡಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಬೈದ್ರೆ 4 ಬೈದು ಬೈಸ್ಕೊಂಡು ಹೋಗ್ತೀನಿ, ಅವ್ರು ತಿರುಗಿ ಬೈಯಲ್ಲ. ಸೊ ನಾನು ಅಗ್ರೆಸಿವ್ ಆಗಿ ಕೆಲವು ವಿಷಯನ ಡಿಫೆಂಡ್ ಮಾಡ್ಕೊಳ್ತೀನಿ. ಇಟ್ ಡಸಂಟ್ ಮೀನ್ ದಟ್ ಐ ಹೇಟ್ ಸಂಬಡಿ. ಸರ್ ನ್ಯಾಷನಲ್ ಪಾಲಿಟಿಕ್ಸ್ ಹೋಗೋದು, ಒಳ್ಳೆ ಹಿಂದಿ ಮಾತಾಡ್ತೀರಿ, ಒಳ್ಳೆ ಇಂಗ್ಲೀಷ್ ಮಾತಾಡ್ತೀರಿ ಸರ್. ಆ ಥರದ್ದು ಯೋಚನೆ ಮಾಡಿದರೆ ಯು ಶುಡ್ ಗೋ. ನನ್ನ ಪರ್ಸ್ನಲಿ ಐ ಫೀಲ್ ಸರ್ ಕರ್ನಾಟಕದಿಂದ ಯಾರಾದರೂ ನ್ಯಾಷನಲ್ ಪಾಲಿಟಿಕ್ಸ್ಗೆ ಹೋಗೋಕ್ಕೆ ಎಲಿಜಿಬಿಲಿಟಿ ಇದೆ ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಐ ಫೀಲ್ ನೀವು ಅಂತ. ಬಿಕಾಸ್ ನಿಮಗೆ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಅಲ್ಲ ಸರ್. ನೀವು ಅಲ್ಲಿ ಸದನದಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂತಂದರೆ ಒಂದು ಹಿಂದಿ ಇಂಗ್ಲೀಷ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಸರ್. ಆ ಥರದ್ದು ಏನಾದರೂ ಪ್ಲಾನ್ಸ್ ಇದೆ ಸರ್, ಫ್ಯೂಚರ್ ಪ್ಲಾನ್ಸ್? ಆ ಥರ ಇನ್ನೂ ಏನಿಲ್ಲಮ್ಮ, ಸತ್ಯೋಗಿಲ್ಲ. ನೋಡೋಣ ಮುಂದೆ ಏನು ಸಿಚುವೇಶನ್ಸ್ ಹೆಂಗೆ ಬರ್ತದೆ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೋ ಇಲ್ಲ. ನಿಮ್ಮಂಥವ್ರು ಇರ್ಬೇಕ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ಸರ್. ನಿಮ್ಮ ತಂದೆ ತಾಯಿಯವರು ಇದ್ದಾರೆ? ನಮ್ಮ ತಂದೆಯಲ್ಲಿ ನಮ್ಮ ತಾಯಿ ಇದೆ. ನಮ್ಮ ತಾಯಿ ಇದ್ದಾರೆ. ನಮ್ಮ ತಂದೆ ಭಾಳ ನಾನು ಸಣ್ಣ ವಯಸ್ಸಲ್ಲಿ ತೀರ್ಕೊಂಡು ಹೋದ್ರು. when I was 15 years old he passed away. ತಾಯಿಯವರು ಭಾರಿ ಅಟ್ಯಾಚ್ಮೆಂಟ್ ರೀ ಸರ್? ಅಟ್ಯಾಚ್ಮೆಂಟ್ ಇದೆ. ಆಲ್ ರೈಟ್. ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಬಟ್ ಇದೆ ತಾಯಿ ಅಟ್ಯಾಚ್ಮೆಂಟ್. ಅದಿದ್ದೇ ಇರುತ್ತೆ ರೀ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ತಮಗೂ ಒಳ್ಳೇದಾಗಲಿ. ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.